ಅಪ್ಪ, ನಾನು ಶಿವರಾಜನ್ನು ಮದುವೆ ಆಗಲ್ಲ. ಅವನು ನನಗೆ ಇಷ್ಟ ಇಲ್ಲ. ಅದೂ ಅಲ್ಲದೆ ಅವನು ನಮ್ಮ ಅಂತಸ್ತಿಗೆ ಸರಿ ಹೊಂದುವವನು ಅಂತ ನನಗೆ ಅನ್ನಿಸೋದಿಲ್ಲ. ಮನೋಹರ್ ಅವರು ತುಂಬ ಶಾಂತವಾಗಿ ವಂಶಿಕಾಳ ಮಾತುಗಳನ್ನು ಆಲಿಸಿಕೊಂಡರು. ಬಳಿಕ ಸ್ಪಷ್ಟವಾಗಿ ಹೇಳಿದರು, ನೋಡು ಮಗಳೇ, ನಿನ್ನ ಅಜ್ಜಿ ಶಿವರಾಜನಿಗೆ ನಿನ್ನ ಜೊತೆ ಬಾಲ್ಯದಲ್ಲಿ ನಿಶ್ಚಿತಾರ್ಥ ಮಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ನಿಶ್ಚಿತಾರ್ಥ ಮಾಡಿದ ಮೇಲೆ ಮದುವೆ ತಪ್ಪಿಸುವ ಪರಂಪರೆ ಇಲ್ಲ. ಹಾಗಾಗಿ ನಿನ್ನ ಮದುವೆ ಯಾವ ಪರಿಸ್ಥಿತಿಯಲ್ಲೂ ಶಿವರಾಜ್ ಜೊತೆಗೆ ನಡೆಸಬೇಕು. ನಾನು ನನ್ನ ಬಾಲ್ಯದ ಸ್ನೇಹಿತನ ಜೊತೆ ಸ್ನೇಹವನ್ನು ಕಳೆದುಕೊಳ್ಳಲು ಇಚ್ಛಿಸುವುದಿಲ್ಲ ಎಂದು ಹೇಳಿ ಅವರು ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈ ಹಾಕಿದರು. ನೀನು ಚಿಂತೆ ಮಾಡಬೇಡ ವಂಶಿಕಾ, ಅವನು ತುಂಬ ಒಳ್ಳೆಯವನು. ನಿನ್ನನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಅನ್ನೋ ಭರವಸೆ ನನಗೆ ಇದೆ. ನಮಗೆ ಯಾರ ಬಗ್ಗೆಯೂ ತಿಳಿಯದೆ ಅವರ ವ್ಯಕ್ತಿತ್ವದ ಬಗ್ಗೆ ನಾವೇ ತೀರ್ಮಾನಿಸುವುದು ಸರಿಯಲ್ಲ ತಾನೆ ಎಂದು ಹೇಳಿದರು. ಆಗ ವಂಶಿಕಾ, ಅಪ್ಪ, ನಾನೆಲ್ಲಿಯೂ ಅವನು ಕೆಟ್ಟವನಂತ ಹೇಳಲಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಇಷ್ಟ ಅಭಿಪ್ರಾಯಗಳು ಇರುತ್ತವೆ ಅಲ್ವಾ. ನನಗೆ ಅವನು ಇಷ್ಟ ಇಲ್ಲ ಅಷ್ಟೇ. ನೀನು ಇಷ್ಟಪಡೋದಿಲ್ಲ ಸರಿ, ಯಾಕೆ ಅಂತ ಕಾರಣವನ್ನು ನನಗೆ ಹೇಳ್ಬೋದಾ ಎಂದು ಮನೋಹರ್ ಅವರು ವಂಶಿಕಾಳ ಬಳಿ ಕೇಳಿದರು. ಆಗ ವಂಶಿಕಾ, ಇನ್ನು ನಾನು ಸುಮ್ಮನಿದ್ರೆ ಆಗ್ಲಿಕ್ಕಿಲ್ಲ. ಇವರು ನನ್ನನ್ನು ಶಿವರಾಜ್ ಜೊತೆ ಮದುವೆ ಮಾಡಿಸುವುದು ಖಂಡಿತ ಅಂತ ಅಂದುಕೊಂಡಳು. ಅವಳು ಮನೆಯವರ ಮಾತಿಗೆ ಒಪ್ಪಿಕೊಂಡು ಮದುವೆಯಾದರೆ ಅವಳ ಪ್ರೀತಿಯನ್ನು ದೂರ ಮಾಡಬೇಕಿತ್ತು. ಅದು ಅವಳಿಗೆ ಒಪ್ಪಲಾಗದ ಸಂಗತಿ. ಅಪ್ಪ, ನಾನು ಶಿವರಾಜನ್ನು ಮದುವೆ ಆಗಲು ಸಾಧ್ಯ ಇಲ್ಲ. ನಾನು ಇನ್ನೊಬ್ಬನನ್ನು ಪ್ರೀತಿಸ್ತಿದ್ದೇನೆ ಎಂದು ಹೇಳಿ ತಲೆಯನ್ನು ತಗ್ಗಿಸಿದಳು. ಸತ್ಯ ಅವಳ ಬಾಯಿಂದಲೇ ಹೊರಬಿದ್ದಿತ್ತು. ಮನೋಹರ್ ಅವರಿಗೆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳೋದು ತುಂಬ ಕಷ್ಟವಾಗಿತ್ತು. ಆದರೂ ಕಷ್ಟಪಟ್ಟು ನಿಯಂತ್ರಿಸಿಕೊಂಡರು. ಆ ವ್ಯಕ್ತಿ ಯಾರು ಎಂದು ಅವಳ ಅಪ್ಪ ಆಳವಾದ ಧ್ವನಿಯಲ್ಲಿ ಕೇಳಿದರು. ಯೌವನ ತುಂಬಿದ ಮಗಳ ಬಾಯಿಂದ ಇಂತಹ ಮಾತುಗಳನ್ನು ಕೇಳುವುದು ತುಂಬ ನೋವಿನ ಸಂಗತಿಯಾಗಿತ್ತು. ವಿಶೇಷವಾಗಿ ತನ್ನ ಸ್ನೇಹಿತನ ಮಗನೊಂದಿಗೆ ಮದುವೆ ನಿಶ್ಚಯವಾಗಿದ್ದ ಮಗಳು ಇಂಥ ಸಂದರ್ಭದಲ್ಲಿ ಸ್ನೇಹಿತನಿಗೆ, ಆತನ ಕುಟುಂಬದವರಿಗೆ ನಾನೇನು ಹೇಳಲಿ ಎಂಬ ಗಲಿಬಿಲಿ ಹೆತ್ತ ತಂದೆಗೆ ಆಗುವುದು ಸಹಜ. ತಮ್ಮ ಅಪ್ಪನ ಈ ಗಂಭೀರ ದಾಟಿಯನ್ನು ನೋಡಿ ವಂಶಿಕಾ ಕ್ಷಣ ಮಾತ್ರದಲ್ಲಿ ಬೆಚ್ಚಿ ಬಿದ್ದಳು. ಮತ್ತೆ ಅವಳ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ. ವಂಶಿಕಾ, ನಿನ್ನನ್ನು ಬಹಳ ಗೌರವದಿಂದ ನಾನು ಯೂನಿವರ್ಸಿಟಿಗೆ ಸೇರಿಸಿದ್ದೆ. ನನಗೆ ನಿನ್ನ ಮೇಲೆ ವಿಶ್ವಾಸವಿತ್ತು. ಮೊದಲ ದಿನ ನೀನು ಯೂನಿವರ್ಸಿಟಿಗೆ ಹೋಗುವಾಗ ನಾನು ನಿನ್ನಲ್ಲಿ ಹೇಳಿದ ಒಂದು ಮಾತು ನಿನಗೆ ನೆನಪಿದ್ಯಾ? ನನ್ನ ಗೌರವಕ್ಕೆ ಕುತ್ತು ತರಬೇಡ. ನನ್ನ ಕೀರ್ತಿ ನಿನ್ನ ಕೈಯಲ್ಲಿದೆ. ನೀನು ಅಲ್ಲಿ ಓದುವುದಕ್ಕಾಗಿ ಹೋಗ್ತಿದ್ಯಾ ಎಂದು ಹೇಳಿದ್ದೆ ತಾನೆ. ನಿನ್ನ ಗಮನ ಶ್ರದ್ಧೆ ಕಲಿಯುವುದರಲ್ಲಿ ಮಾತ್ರ ಇರಬೇಕು ಅಂತ ನಾನು ಹೇಳಿದ್ದೆ. ನೀನು ಕೂಡ ನನ್ನ ಮಾತನ್ನು ಒಪ್ಪಿಕೊಂಡು ಹೋಗಿದ್ದಿ. ಆದರೆ ನೀನು ಮಾಡಿದ ಕೆಲಸ ನನ್ನ ಕನಸಿನಲ್ಲೂ ಊಹಿಸಲು ಅಸಾಧ್ಯವಾದಂಥದ್ದು ಎಂದು ತಲೆ ಎತ್ತಿ ಗಂಭೀರವಾಗಿ ಹೇಳಿದರು. ಅಪ್ಪನ ಮಾತನ್ನು ಕೇಳಿದಾಗ ವಂಶಿಕಾಳ ಕಣ್ಣಲ್ಲಿ ಕಣ್ಣೀರು ಹರಿಯತೊಡಗಿದವು. ಅಪ್ಪ, ಶುಭಂ ಒಳ್ಳೆಯ ನಡವಳಿಕೆಯ ಹುಡುಗ. ಅವನು ನನ್ನನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ನೋಡಿಕೊಳ್ಳುತ್ತಾನೆ. ಇವತ್ತಿನ ತನಕ ಅವನು ಯಾವುದೇ ರೀತಿಯ ತಪ್ಪು ನಡವಳಿಕೆ ನನ್ನ ಜೊತೆ ಮಾಡಲಿಲ್ಲ. ನಾವಿಬ್ಬರೂ ಯಾವುದೇ ಪ್ರೀತಿ ಮೋಹ ಆಕರ್ಷಣೆಗೆ ಒಳಗಾದವರು ಅಲ್ಲ. ಆದರೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಒಳ್ಳೆಯ ಸ್ನೇಹಿತರಾಗಿದ್ದೇವೆ ಅಷ್ಟೇ. ನನ್ನಲ್ಲಿ ನನಗೆ ನಿಯಂತ್ರಣವಿತ್ತು. ನಾನು ಯಾವುದೇ ಕಾರಣಕ್ಕೂ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಹೋಗೋದಿಲ್ಲ ಅಂತ ನಾನು ದೃಢ ವಿಶ್ವಾಸವನ್ನು ಬೆಳೆಸಿಕೊಂಡಿದ್ದೆ. ಆದರೆ ಅಕಸ್ಮಾತ್ತಾಗಿ ಈ ಪ್ರೀತಿ ಹೇಗೆ ಹುಟ್ಟಿತು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಶುಭಂನನ್ನು ತುಂಬ ಪ್ರೀತಿಸ್ತಿದ್ದೇನೆ. ನನ್ನ ಪ್ರೀತಿ ಪವಿತ್ರವಾದದ್ದು. ಇದಕ್ಕೆ ಯಾವುದೇ ರೀತಿಯ ಕೆಟ್ಟ ಅರ್ಥವನ್ನು ಕಲ್ಪಿಸಬೇಡಿ. ಯಾಕಂದರೆ ನಾನೆಲ್ಲಿಯಾದರೂ ಈ ಪ್ರೀತಿಯನ್ನು ತಪ್ಪಾಗಿ ಸ್ವೀಕರಿಸಿಕೊಂಡಿದ್ದರೆ ಈ ಪ್ರೀತಿ ಪಾಪವಾಗಿ ಕಾಣಬಹುದು. ಮುಂದೆ ನಮ್ಮ ಜೀವನ ಚೆನ್ನಾಗಿರಲು ಸಾಧ್ಯವಿಲ್ಲ. ಆದರೆ ಅವಳ ಅಪ್ಪ ಮುಖವನ್ನು ಎತ್ತಿ ಕೂಡ ನೋಡಲಿಲ್ಲ. ಕೋಪದಲ್ಲಿ ಅವರ ಮುಖ ಉರಿಯುತ್ತಿತ್ತು. ಅವಳು ತಕ್ಷಣವೇ ತಂದೆಯ ಕಾಲನ್ನು ಹಿಡಿದು ಜೋರಾಗಿ ಅತ್ತಳು. ಮನೋಹರ್ ಅವರ ಹೃದಯ ಒಳಗಿಂದಲೇ ನೋವಿನಿಂದ ಛಿದ್ರವಾಗ್ತಿತ್ತು. ವಂಶಿಕಾ ಅವರ ಪಂಚಪ್ರಾಣವಾಗಿದ್ದಳು. ಮಗಳು ಅಳುತ್ತಿರುವುದನ್ನು ಅವರಿಂದ ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಅವಳು ಹೇಳಿದ ಸತ್ಯ, ಅದು ಕೇವಲ ಪ್ರೀತಿಯ ವಿಷಯವಲ್ಲ. ಮನೋಹರ್ ಅವರು ಈಗ ದೊಡ್ಡ ಪರ್ವತದಷ್ಟು ಕಷ್ಟದ ಜವಾಬ್ದಾರಿಯನ್ನು ತಲೆಯಲ್ಲಿ ಹೊತ್ತುಕೊಂಡಿದ್ದರು. ಮುಂದೇನು ಮಾಡುವುದು, ಯಾವ ರೀತಿಯ ಪರಿಹಾರ ಇದೆ ಅಂತ ಅವರಿಗೆ ಊಹಿಸಲು ಸಾಧ್ಯವಾಗಲಿಲ್ಲ. ಯಾಕಂದರೆ ವಂಶಿಕಾಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಯಾವುದೋ ಹುಡುಗನ ಜೊತೆ ಮದುವೆ ನಿಶ್ಚಯವಾಗಿತ್ತು. ಇದರಿಂದಾಗಿ ತಾನು ಪ್ರೀತಿಸುತ್ತೇನೆ ಎಂದು ಹೇಳಿದ ತಕ್ಷಣ ಅವರ ಕೋಪ ನೆತ್ತಿಗೇರಿತ್ತು. ಅಪ್ಪ, ನಿಮ್ಮ ಮಗಳು ಯಾವತ್ತೂ ಕೂಡ ನಿಮ್ಮ ಗೌರವಕ್ಕೆ ಭಂಗ ತರುವವಳಲ್ಲ. ನನ್ನ ಪ್ರೀತಿಯನ್ನು ತಪ್ಪು ಪಾಪ ಅಂತ ಅಂದುಕೊಳ್ಬೇಡಿ. ಶುಭಂ ನನ್ನ ಕ್ಲಾಸ್ಮೇಟ್, ಉತ್ತಮ ಕುಟುಂಬದಿಂದ ಬಂದವನು. ಅವನಿಗೂ ನಾನಂದರೆ ತುಂಬ ಇಷ್ಟ. ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿರೋದ್ರಿಂದ ನಾವೆಲ್ಲ ವಿಷಯದಲ್ಲೂ ಹೊಂದಿಕೊಂಡು ಹೋಗ್ತಿದ್ದೇವೆ. ಇದರಿಂದಾಗಿ ನಮ್ಮಿಬ್ಬರಿಗೂ ಪ್ರೀತಿ ಉಂಟಾಗಿದೆ. ಹಾಗಾಗಿ ನಾವು ಮುಂದೆ ಮದುವೆ ಆಗುವ ನಿರ್ಧಾರವನ್ನು ಮಾಡಿದ್ದೇವೆ. ಅಪ್ಪ, ಶುಭಂ ಡಿಗ್ರಿ ಮುಗಿದು ಒಂದು ಕೆಲಸಕ್ಕೆ ಸೇರಿದ ನಂತರ ನನ್ನನ್ನು ಮದುವೆಯಾಗುತ್ತೇನೆ ಅಂತ ಭರವಸೆ ಕೂಡ ನೀಡಿದ್ದಾನೆ ಎಂದು ಹೇಳಿದಾಗ ಮನೋಹರ್ ಅವರು ಅವಳ ಮಾತನ್ನು ಅರ್ಧದಲ್ಲಿ ತಡೆದು ನಿಲ್ಲಿಸಿದರು. ನೋಡು ಮಗಳೇ, ಎಲ್ಲದಕ್ಕೂ ಮುಂಚೆ ನನಗೆ ಅವನನ್ನು ಭೇಟಿಯಾಗಬೇಕಾಗಿದೆ. ಒಂದು ವೇಳೆ ಅವನು ನಿನ್ನನ್ನು ಬಳಸಿಕೊಂಡು ನಿನ್ನನ್ನು ದುರುಪಯೋಗಪಡಿಸಿಕೊಳ್ಳೋ ಉದ್ದೇಶವಿದ್ದರೆ
ಅಥವಾ ನಮ್ಮ ಕುಟುಂಬದ ಮಾನ ಮರ್ಯಾದೆಗೆ ಧಕ್ಕೆಯಾಗುವಂಥ ವ್ಯಕ್ತಿಯಾದರೆ ನಾನು ಖಂಡಿತವಾಗಿಯೂ ಅವನನ್ನು ಇಷ್ಟಪಡೋದಿಲ್ಲ. ಮೊದಲು ಅವನು ನನಗೆ ಇಷ್ಟವಾಗ್ತಾನೋ ಇಲ್ವೋ ಎಂಬುದನ್ನು ನೋಡಬೇಕು. ನನ್ನ ಮನಸ್ಸಿಗೆ ಸ್ವಲ್ಪನೂ ವ್ಯತ್ಯಾಸ ಕಾಣಿಸಿಕೊಂಡ್ರೆ, ಅಂದರೆ ಸಂದೇಹ ಉಂಟಾದರೆ, ನಾನು ಅವನನ್ನು ಈ ಭೂಮಿಯಲ್ಲೇ ಇಲ್ಲ ಎಂಬ ಹಾಗೆ ಮಾಡಿಬಿಡುತ್ತೇನೆ. ಈ ಮಾತು ನೆನಪಿಟ್ಟುಕೋ. ಇಲ್ಲ ಅಂದರೆ ನೀನೇ ಅವನಿಂದ ದೂರ ಸರಿಯುವುದು ಉತ್ತಮ. ನಿರ್ಧಾರ ಈಗ ನಿನ್ನ ಕೈಯಲ್ಲಿದೆ ಎಂದರು ಮನೋಹರ್. ಅವರು ಮಾತನಾಡಿದ ಶೈಲಿಯಲ್ಲೇ ಬಂಡೆಯಂಥ ಗಟ್ಟಿತನವಿತ್ತು. ಅವರು ಸೋಫಾದಿಂದ ಎದ್ದು ನಿಂತು ತಮ್ಮ ಕೋಟಿನ ಬಟನ್ಗಳನ್ನು ಹಾಕಿಕೊಂಡು ಹೊರಕ್ಕೆ ಹೆಜ್ಜೆ ಇಟ್ಟರು. ಆಗ ವಂಶಿಕಾ ಅಳುತ್ತಾ ತಕ್ಷಣವೇ ಅವರ ಮುಂದೆ ಬಂದು ನಿಂತಳು. ಅಪ್ಪ, ದಯವಿಟ್ಟು ಅವನಿಗೆ ಏನೂ ಮಾಡಬೇಡಿ. ದಯವಿಟ್ಟು ಅವನನ್ನು ಸಾಯಿಸುವ ಕೆಲಸಕ್ಕೆ ಕೈ ಹಾಕಬೇಡಿ. ನನಗೆ ನನ್ನ ಶುಭಂ ಬೇಕು. ಅವನು ಒಳ್ಳೆ ಹುಡುಗ. ನೀವು ಆ ರೀತಿ ಯೋಚಿಸಬೇಡಿ ಎಂದು ಅಳುತ್ತಾ ಕೇಳಿಕೊಂಡಳು. ಯಾಕಂದರೆ ಅವಳಿಗೆ ತನ್ನ ತಂದೆಯ ಸ್ವಭಾವ ಚೆನ್ನಾಗಿ ತಿಳಿದಿತ್ತು. ಅವರ ಕೋಪವನ್ನು ಕಂಡು ಬೆದರಿದ್ದಳು. ಆಗ ಮನೋಹರ್ ಅವರು ತಮ್ಮ ಮಗಳನ್ನು ಪ್ರೀತಿಯಿಂದ ತಬ್ಬಿಕೊಂಡು ಅವಳ ಕಣ್ಣೀರನ್ನು ಒರೆಸಿದರು. ಮಗಳೇ, ನೀನು ಭಯಪಡುವುದಕ್ಕೇನೂ ಇಲ್ಲ. ಇದು ನಿನ್ನ ಜೀವನದ ಪ್ರಶ್ನೆ. ನಾನವನನ್ನು ಒಂದ್ಸಲ ಭೇಟಿಯಾಗುತ್ತೇನೆ. ಅವನು ನಿನಗೆ ಸರಿ ಹೊಂದುತ್ತಾನೋ ಇಲ್ವೋ ಅಂತ ನಾನು ನೋಡ್ತೀನಿ ಅಷ್ಟೆ. ಅದರಲ್ಲೂ ನಾನವನಿಗೆ 2-3 ಪ್ರಶ್ನೆ ಕೇಳುತ್ತೇನೆ. ಅವನು ನನ್ನ ನಿರೀಕ್ಷೆಗೆ ತಕ್ಕಂತೆ ಉತ್ತರಿಸಿದರೆ ಅದು ತುಂಬ ಒಳ್ಳೆಯದು. ಹೀಗೆ ಹೇಳುತ್ತಾ ಮಗಳನ್ನು ತಲೆ ಸವರಿ ಸಮಾಧಾನಪಡಿಸಿದರು. ನಂತರ ಅವರು ಪೇಟೆ ಕಡೆ ಹೊರಟರು. ವಂಶಿಕಾ ನೆಲದ ಮೇಲೆ ಕುಸಿದು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಸ್ವಲ್ಪ ಹೊತ್ತು ಅತ್ತು ನಂತರ ಯಾರೋ ಅವಳ ಭುಜದ ಮೇಲೆ ಕೈಯಿಟ್ಟಿರುವ ಅನುಭವವಾಯಿತು. ತಲೆ ಎತ್ತಿ ನೋಡಿದಾಗ ಅವಳ ಮುಂದೆ ಅವಳ ಮಲತಂಗಿ ಪ್ರೀತಿ ನಿಂತಿರುವುದನ್ನು ಕಂಡಳು. ಏನಾಯಿತು ನಿನಗೆ? ಯಾಕೆ ಅಳ್ತಿದ್ಯಾ ಎಂದು ಪ್ರೀತಿ ಕೇಳಿದಳು. ಯಾಕಂದರೆ ಅವಳು ಮೌನವಾಗಿ ತಂದೆ ಮಗಳ ಮಾತುಗಳನ್ನು ಕೇಳಿದ್ದರೂ ಈಗ ಎಲ್ಲವನ್ನೂ ತಿಳಿಯದಂತೆ ವರ್ತಿಸುತ್ತಿದ್ದಳು. ಪ್ರೀತಿ, ಅಪ್ಪ ನನ್ನ ಮಾತು ಕೇಳಲು ಸಿದ್ಧವಿಲ್ಲ. ಅವರು ನನ್ನಲ್ಲಿ ಬಾಲ್ಯದಲ್ಲಿ ನಿಶ್ಚಿತಾರ್ಥವಾಗಿರುವ ಶಿವರಾಜ್ ಹೊರತು ಯಾರನ್ನು ಮದುವೆ ಆಗಬಾರ್ದು ಎಂದಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಬೇರೆ ಯಾರನ್ನು ಮದುವೆ ಆಗಲು ಬಿಡುವುದಿಲ್ಲ ಅಂತ ಎಂದಳು ವಂಶಿಕಾ. ಇದನ್ನು ಕೇಳಿದ ಪ್ರೀತಿ ಆಳವಾದ ಯೋಚನೆಯಲ್ಲಿ ತಲೆಯೂರಿದಳು. ನೀನೇ ನೇರವಾಗಿ ಶಿವರಾಜ್ ಹತ್ತಿರ ಹೋಗಿ ನಿನ್ನ ಮನದ ಮಾತು ಹೇಳು. ಅವನೊಂದಿಗೆ ಮದುವೆಯಾಗಲು ಇಚ್ಛೆ ಇಲ್ಲ ಅಂತ ಹೇಳು. ನಿನ್ನ ಹೃದಯದಲ್ಲಿ ಮತ್ತೊಬ್ಬನಿದ್ದಾನೆ ಅಂತ ಹೇಳು. ಆಗ ಅವನು ಅವನಾಗಿ ಹಿಂದೆ ಸರಿಯುತ್ತಾನೆ. ನಿನ್ನ ದಾರಿ ಸ್ವಚ್ಛವಾಗುತ್ತೆ ಅಲ್ವಾ ಎಂದು ತಿಳಿಸಿದಳು. ಅವಳ ಮಾತು ಕೇಳಿದ ವಂಶಿಕಾಳ ಮನಸ್ಸಿನಲ್ಲಿ ಹೊಸ ಆಸೆಯೊಂದು ಮೂಡಿತು. ಆಕೆ ಆಲೋಚನೆಗಳಲ್ಲಿ ತೇಲುತ್ತಿದ್ದಾಗ ಪ್ರೀತಿ ಮತ್ತಷ್ಟು ಮುಂದುವರಿದು ಹೇಳಿದಳು, ನಿನಗೆ ಹೇಳೋಕೆ ಆಗಲ್ಲ ಅಂದರೆ ಹೇಳು. ನಾನು ನಿನ್ನ ಬದಲು ಶಿವರಾಜ್ ಹತ್ತಿರ ಹೋಗಿ ಮಾತಾಡ್ತೀನಿ. ಅದನ್ನು ಕೇಳಿದ ವಂಶಿಕಾಳ ಮನಸ್ಸು ಹಿಂಜರಿಯಿತು. ಈ ಸಮಯದಲ್ಲಿ ನಾನು ಎಚ್ಚರದಿಂದ ಇರಬೇಕು. 3ನೇ ವ್ಯಕ್ತಿಗೆ ಅವಕಾಶ ನೀಡಬಾರ್ದು. ಅವಳ ಮನಸ್ಸಿನಲ್ಲಿ ಇನ್ನೇನೋ ಯೋಜನೆ ಇದೆ, ಅದು ನನಗೆ ಗೊತ್ತಾಗಬೇಕಿದೆ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿದಳು. ಇಲ್ಲ ಪ್ರೀತಿ, ನೀನು ಅವನ ಜೊತೆ ಏನೂ ಮಾತನಾಡಬೇಡ. ಸಮಯ ಬಂದಾಗ ನಾನೇ ಮಾತನಾಡುತ್ತೇನೆ ಎಂದು ಹೇಳಿದಳು. ಆದರೆ ಅವನು ಈಗ ಊರಲ್ಲಿಲ್ಲ, ಹೊರಗಿದ್ದಾನೆ. ಅವನು ರಾತ್ರಿ ಮನೆಗೆ ಬರುವನೆ ಎಂದು ಪ್ರೀತಿ ಹೇಳ್ತಾಳೆ. ಈ ವಿಷಯದಲ್ಲಿ ನೀನು ಚಿಂತೆ ಮಾಡಬೇಡ. ಅವನ ಬಳಿ ನಾನು ಯಾವಾಗ ಹೋಗಬೇಕೆಂಬುದನ್ನು ನಾನೇ ತೀರ್ಮಾನಿಸುತ್ತೇನೆ. ನಾಳೆ ಭಾನುವಾರ ಅಲ್ವಾ? ನಾಳೆ ನಾನು ಹೋಗಿ ಶಿವರಾಜ್ನನ್ನು ಭೇಟಿಯಾಗುತ್ತೇನೆ ಎಂದಳು ವಂಶಿಕಾ. ಪ್ರೀತಿ ಆ ಮಾತು ಕೇಳಿದ ತಕ್ಷಣ ತೀವ್ರ ಯೋಚನೆಯಲ್ಲಿ ಮಗ್ನಳಾದಳು. ಅವಳಿಗೆ ಗೊತ್ತಿತ್ತು, ಶಿವರಾಜ್ ವಂಶಿಕಾಳನ್ನು ಪ್ರೀತಿಸುತ್ತಾನೆ. ಒಂದು ವೇಳೆ ವಂಶಿಕಾ ಹೋಗಿ ಮದುವೆಗೆ ನಿರಾಕರಿಸಿದರೆ ಅವನು ಬೇಜಾರಾಗುತ್ತಾನೆ. ಅವನು ಹಠಮಾರಿ ಹಾಗೂ ಅದೇ ರೀತಿ ಭಾವುಕ ಮನಸ್ಸಿನವನು. ತನ್ನ ಪ್ರೀತಿಯನ್ನು ಪಡೆದುಕೊಳ್ಳಲು ಏನು ಬೇಕಾದರೂ ಮಾಡಬಲ್ಲವನು. ಇದು ಪ್ರೀತಿಗೆ ಎಲ್ಲವೂ ಗೊತ್ತಿತ್ತು. ಅವಳು ಹೇಗಾದರೂ ಇವರಿಬ್ಬರನ್ನು ಬೇರ್ಪಡಿಸಿ ನಾನು ಶಿವರಾಜ್ ಜೊತೆ ಮದುವೆಯಾಗಬೇಕೆಂದು ತೀರ್ಮಾನಿಸಿದ್ದಳು. ಇದ್ದಕ್ಕಿದ್ದಂತೆ ಅವಳ ಮನಸ್ಸಿನಲ್ಲಿ ಒಂದು ಯುಕ್ತಿ ಹತ್ತಿ ಬಂತು. ತಕ್ಷಣವೇ ವಂಶಿಕಾಳ ಮುಂದೆ ನಿಂತು ಹೇಳಿದಳು, ವಂಶಿಕಾ, ನಾಳೆ ಭಾನುವಾರ ಖಂಡಿತವಾಗಿಯೂ ಅವನಿರ್ತಾನೆ. ಆದರೆ ನಾನು ಕೇಳಿದಂತೆ ಶಿವರಾಜ್ ನಾಳೆಯಿಂದ 1 ತಿಂಗಳ ಕಾಲ ವಿದೇಶಕ್ಕೆ ಹೋಗ್ತಿದ್ದಾನೆ. ಅವನು ಹಿಂತಿರುಗಿದ ಕೂಡಲೇ ಮದುವೆಯಂತೆ. ಅಂದರೆ ನೀನವನಿಗೆ ನಿನ್ನ ಮನಸ್ಸಿನ ಮಾತು ಹೇಳಲು ಯಾವುದೇ ಅವಕಾಶವಿಲ್ಲ. ಒಂದು ಕೆಲಸ ಮಾಡು, ಇವತ್ತು ರಾತ್ರಿ ಅವನು ಮನೆಗೆ ಬಂದ ತಕ್ಷಣ ನೀನು ಹೋಗಿ ಅವನನ್ನು ಭೇಟಿಯಾಗು. ನಿನ್ನ ಹೃದಯದಲ್ಲಿ ಏನಿದೆ ಅನ್ನೋದನ್ನೆಲ್ಲ ಅವನಿಗೆ ಹೇಳು. ಈ ಅವಕಾಶ ಮತ್ತೆ ನಿನಗೆ ಸಿಗುವುದು ಅಪರೂಪ. ಹೀಗೆ ಹೇಳಿ ಪ್ರೀತಿ ವಂಶಿಕಾಳ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಗಂಭೀರವಾಗಿ ನಿಂತಳು. ಆದರೆ ಪ್ರೀತಿ, ರಾತ್ರಿ ಅವನ ಬಳಿಗೆ ಹೋಗೋದು ನನಗೆ ಸರಿ ಅನ್ನಿಸ್ತಿಲ್ಲ. ಅವನು ತುಂಬ ಕೆಟ್ಟ ಸ್ವಭಾವದವನು, ಗಂಭೀರ ವ್ಯಕ್ತಿತ್ವದವನು. ಪ್ರತಿ ಸಾರಿ ಅವನು ನನ್ನನ್ನು ನೋಡಿದಾಗ ಅವನ ನೋಟ ನನ್ನೊಳಗೆ ಆಳವಾಗಿ ನುಗ್ಗುತ್ತಿರುವಂತೆ ಅನ್ನಿಸುತ್ತದೆ. ನಾನು ಅವನ ಬಳಿ ಒಬ್ಬಂಟಿಯಾಗಿ ಹೋದರೆ ಏನು ಮಾಡುತ್ತಾನೋ ಎಂಬ ಭಯವಿದೆ. ರಾತ್ರಿ ಸಮಯದಲ್ಲಿ ಅವನನ್ನು ಹೋಗಿ ಭೇಟಿಯಾಗೋದು ಸರಿಯಲ್ಲ ಎಂದು ವಂಶಿಕಾ ನಿರ್ಧರಿಸಿದಳು. ನೀನು ಅನವಶ್ಯಕವಾಗಿ ಭಯಪಡ್ತಿದ್ಯಾ ವಂಶಿಕಾ? ಶಿವರಾಜ್ ತುಂಬ ಒಳ್ಳೆಯವನು. ಅವನು ನಿನ್ನನ್ನು ಆ ರೀತಿ ನೋಡೋದು ನಿನ್ನೊಂದಿಗೆ ಅವನಿಗೆ ಬಾಲ್ಯದಲ್ಲಿ ನಿಶ್ಚಿತಾರ್ಥವಾಗಿದ್ದರಿಂದ.
ನಿನ್ನನ್ನು ತನ್ನವಳೆಂದು ಭಾವಿಸಿ ಸಂಪೂರ್ಣ ಹಕ್ಕಿನಿಂದ ನೋಡುತ್ತಾನೆ ಅಷ್ಟೇ. ಇದೀಗ ನೀನು ಹೋಗಿ ಈ ಸಂಬಂಧಕ್ಕೆ ನಿರಾಕರಣೆ ಕೊಟ್ಟರೆ ಅವನ ದೃಷ್ಟಿಯಲ್ಲಿ ನೀನೇ ಬದಲಾಗಿರುವೆ ಅನ್ನಿಸುತ್ತೆ. ನನಗೆ ತೋರುತ್ತೆ ಅವನು ಖಂಡಿತ ನಿನ್ನ ಮಾತು ಕೇಳುತ್ತಾನೆ. ಯಾಕಂದರೆ ಅವನು ನಿನ್ನನ್ನು ಪ್ರೀತಿಸುತ್ತಿದ್ದರೆ ಇಷ್ಟರಲ್ಲಿ ನಿನ್ನ ಮುಂದೆ ವ್ಯಕ್ತಪಡಿಸ್ತಿದ್ದ. ನೀನು ಈ ವಿಷಯವನ್ನು ಯಾರಿಗೂ ಹೇಳದೆ ರಹಸ್ಯವಾಗಿ ಅವನನ್ನು ಭೇಟಿಯಾಗು. ಇಲ್ಲಿ ಯಾರಿಗೂ ನೀನು ಹೊರ ಹೋಗುವ ಸೂಚನೆ ನೀಡಬೇಡ. ಇಲ್ಲೇನಾದರೂ ಆದರೆ ನಾನು ನಿನಗೆ ತಕ್ಷಣ ಕರೆ ಮಾಡುತ್ತೇನೆ. ನೀನು ಧೈರ್ಯದಿಂದ ಹೋಗು ಅಂತ ಹೇಳಿದಳು. ಯಾವಾಗಲೂ ನಿಷ್ಕಲ್ಮಶವಾಗಿದ್ದ ವಂಶಿಕಾ ಈ ಬಾರಿ ಕೂಡ ಪ್ರೀತಿ ಇಟ್ಟ ಯುಕ್ತಿಗೆ ಬಲಿಯಾದಳು. ನೀನು ಹೇಳೋದು ಸತ್ಯ ಪ್ರೀತಿ, ನಾನು ಇವತ್ತು ರಾತ್ರಿ ಹೋಗಿ ಶಿವರಾಜ್ ಜೊತೆ ಮಾತಾಡ್ತೀನಿ ಎಂದು ಹೇಳಿ ಅಲ್ಲಿ ನಿಂತಲ್ಲಿಂದ ಹೊರಟಳು. ಅವಳು ಹೋಗುವುದನ್ನು ನೋಡುತ್ತಾ ಪ್ರೀತಿ ಕೋಪದಿಂದ ಎದ್ದು ಹುಸಿನಗೆಯಿಂದ ಕಣ್ಣು ಮಿಟುಕಿಸುತ್ತಾ ತನ್ನ ಮುಖವನ್ನು ಸವರಿಕೊಂಡಳು. ತನ್ನನ್ನು ತಾನು ಏನೆಂದು ಭಾವಿಸಿದ್ದಾಳೆ ಇವಳು? ನೋಡಿದರೆ ಗೊತ್ತಾಗುತ್ತೆ ತಾನೆ, ಎಲ್ಲಿ ಆ ಶಿವರಾಜ್, ಎಲ್ಲಿದ್ದಾಳೆ ಇವಳು? ಅವನೊಬ್ಬ ಆಕರ್ಷಕ ವ್ಯಕ್ತಿತ್ವದ ಸುಂದರ ಬುದ್ಧಿವಂತ ಹುಡುಗ ಮತ್ತು ಈ ಕಪ್ಪು ಮುಖದ ವಂಶಿಕಾಳ ಸೌಂದರ್ಯವನ್ನೇ ಸಹಿಸಲಾಗದೆ ಪ್ರೀತಿ ಅವಳಿಗೆ ಕಪ್ಪು ಮುಖದವಳೆಂಬ ಹೆಸರಿಟ್ಟಿದ್ದಳು. ನಾನು ಖಂಡಿತವಾಗಿ ನಿನ್ನನ್ನು ಶಿವರಾಜ್ನಿಂದ ದೂರ ಮಾಡುತ್ತೇನೆ ವಂಶಿಕಾ. ಶಿವರಾಜ್ ನನ್ನವನೇ ಆಗಿದ್ದು ಮುಂದೆಯೂ ನನ್ನವನಾಗಿ ಇರುತ್ತಾನೆ ಎಂದು ಪ್ರೀತಿ ಮನಸ್ಸಿನಲ್ಲಿ ವಂಶಿಕಾಳನ್ನು ಶಪಿಸುತ್ತಿದ್ದಳು. ಆಗ ವಂಶಿಕಾ ಈ ಎಲ್ಲದರಿಂದ ಸಂಪೂರ್ಣ ಅಜ್ಞಾತಳಾಗಿ ತನ್ನದೇ ಚಿಂತನೆಗಳಲ್ಲಿ ತೇಲುತ್ತಾ ಶುಭಂನನ್ನು ತನ್ನವನ್ನಾಗಿ ಹೇಗೆ ಮಾಡಿಕೊಳ್ಳಬೇಕು ಎಂದು ಯೋಚಿಸಿದ್ದಳು. ಸಂಜೆಯ ಸಮಯವಾಗಿತ್ತು. ಅವಳು ಲಾನ್ನಲ್ಲಿ ಕುಳಿತಿದ್ದಳು. ಮುಂದೆ ಇದ್ದ ಗಿಡದ ಮೇಲಿದ್ದ ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಿದ್ದವು. ಹಕ್ಕಿಗಳು ಎಷ್ಟು ಮುಕ್ತವಾಗಿರುತ್ತವೆ, ಯಾರು ಬಿಗಿತನವನ್ನೇ ಹಾಕೋದಿಲ್ಲ. ಎಷ್ಟೊಂದು ಸುಂದರ ಬದುಕು ಇವುಗಳದ್ದು ಎಂದು ಮನಸ್ಸಿನಲ್ಲಿ ಆಲೋಚಿಸುತ್ತಾ ಕುಳಿತಿದ್ದಳು. ಅಲ್ಲಿಯ ಬಿಸಿಲಿನ ಹೊಳಪಿನಲ್ಲಿ ಇಡೀ ವಾತಾವರಣವೇ ಇನ್ನಷ್ಟು ಸುಂದರವಾಗಿ ಮಿಂಚುತ್ತಿತ್ತು. ಆದರೆ ಆ ಸುಂದರ ವಾತಾವರಣವೇ ವಂಶಿಕಾಳ ಹೃದಯದ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿತು. ಇಂದು ಮನೋಹರ್ ಅವರು ಶುಭಂನನ್ನು ಭೇಟಿಯಾಗಲಿರುವರು. ಅಪ್ಪ ಶುಭಂನ ಜೊತೆ ಏನು ಪ್ರಶ್ನೆ ಕೇಳಿರಬಹುದು ಎಂಬ ಕುತೂಹಲ ವಂಶಿಕಾಳನ್ನು ಕಾಡಲು ಶುರುವಾಯಿತು. ಚಿಂತೆಯಲ್ಲಿ ಅವಳು ಮತ್ತೆ ಮತ್ತೆ ಶುಭಂಗೆ ಕರೆ ಮಾಡುತ್ತಿದ್ದಳು. ಆದರೆ ಅವನು ಕಾಲ್ ರಿಸೀವ್ ಮಾಡ್ತಿರಲಿಲ್ಲ. ಆತಂಕ ಮತ್ತು ಭಯದಿಂದ ವಂಶಿಕಾಳ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಪಾಪ ಶುಭಂಗೆ ಏನಾದರೂ ತೊಂದರೆ? ಇದರ ಮುಂದೆ ಅವಳು ಯೋಚಿಸಲು ಸಾಧ್ಯವಾಗಲಿಲ್ಲ. ಕಣ್ಣೀರಂತೂ ಹರಿಯತೊಡಗಿತ್ತು. ಅಪ್ಪ, ನೀವು ನನ್ನ ಶುಭಂಗೆ ಏನಾದರೂ ಮಾಡಿದರೆ ಮುಂದೆ ನಾನು? ಗುಣಗುತ್ತಾ ಅವಳು ಮತ್ತೊಮ್ಮೆ ಅವನ ಮೊಬೈಲ್ಗೆ ಕರೆ ಮಾಡಿದಳು. ಇದು 10ನೇ ಸಲ ಫೋನ್ ಕಾಲ್ ಟ್ರೈ ಮಾಡುತ್ತಿರುವುದು. ಆದರೆ ಈ ಸಲ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಕೆಲವೊಂದು ಸಲ ರಿಂಗ್ ಆದರೂ ಬ್ಯುಸಿ ಎಂದು ಬರ್ತಿತ್ತು. ಓ ದೇವ್ರೆ, ಶುಭಮನ್ನು ಕಾಪಾಡು ಎಂಬ ಪ್ರಾರ್ಥನೆ ಅವಳ ಹೃದಯದಿಂದ ಹೊರಬಂತು. ಅವಳು ಶುಭಂನನ್ನು ತುಂಬ ಪ್ರೀತಿಸ್ತಿದ್ದಳು. ಅವನನ್ನು ಪಡೆಯಲು ಯಾವ ಮಿತಿ ದಾಟಲು ತಯಾರಾಗಿದ್ದಳು. ಹೊರಗಿನ ತಂಪಾದ ಗಾಳಿ ಅವಳ ಮನಸ್ಸಿಗೆ ಮುದ ನೀಡಲಿಲ್ಲ. ವಂಶಿಕಾ ಅವನ ಜೊತೆ ಮಾತನಾಡಬೇಕು, ಅವನೆಲ್ಲಿದ್ದಾನೆ, ಹೇಗಿದ್ದಾನೆ ಎಂದು ನನಗೆ ಗೊತ್ತಾಗಬೇಕು ಅಂತ ಚಡಪಡಿಸುತ್ತಿರುವಾಗ ಅವಳ ಮೊಬೈಲ್ ರಿಂಗ್ ಆಯಿತು. ಅಬ್ಬಾ, ಶುಭಂ ಕರೆ ಮಾಡ್ತಿದ್ದಾನೆ ಎಂದು ತುಂಬ ಸಂತೋಷಪಟ್ಟಳು. ನಂತರ ಮೊಬೈಲ್ ಸ್ಕ್ರೀನ್ ಮೇಲೆ ಕಂಡ ಕೂಡಲೇ ಶುಭಂನ ಕರೆ ಎಂದು ಕಂಪಿಸುವ ಕೈಗಳಿಂದ ಕರೆ ಸ್ವೀಕರಿಸಿದಳು. ಹಲೋ ಶುಭಂ, ನೀನು ಚೆನ್ನಾಗಿದೆಯಾ ತಾನೆ? ಯಾಕೆ ನೀನು ನನ್ನ ಜೊತೆ ಮಾತನಾಡಲಿಲ್ಲ? ನನ್ನ ಕಾಲನ್ನು ರಿಸೀವ್ ಮಾಡಲಿಲ್ಲ, ಏನಾಯಿತು? ಹಲೋ ಶುಭಂ, ನಿನಗೆ ಕೇಳಿಸ್ತಿದ್ಯಾ? ನನಗೆ ಕೇಳಿಸ್ತಿದೆ ವಂಶಿಕಾ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ಶುಭಂನ ಮೃದುವಾದ ಧ್ವನಿ ಸ್ಪೀಕರ್ನಲ್ಲಿ ಮೊಳಗಿತು. ಅವಳ ಹೃದಯಕ್ಕೆ ನೆಮ್ಮದಿಯಾಯಿತು. ನಾನು ಎಷ್ಟೋ ಸಲ ಕಾಲ್ ಮಾಡಿದ್ದೆ ನಿನಗೆ, ನೀನು ರಿಸೀವ್ ಮಾಡಲಿಲ್ಲ. ನಿನಗೇನು ಗೊತ್ತು, ನಿನ್ನ ಸುಳಿವು ಇಲ್ಲದೆ ನಾನು ಎಷ್ಟು ಗಾಬರಿಗೊಂಡಿದ್ದೇನೆಂದು. ಹರಿಯುತ್ತಿದ್ದ ಕಣ್ಣೀರು ಒರೆಸಿಕೊಂಡಳು. ಅವನು ಸುರಕ್ಷಿತವಾಗಿರುವುದರ ಸಂತೋಷವು ಒಳಗೆ ನಲುಗಿತ್ತು. ಆದರೆ ನಂತರ ಫೋನಿನಲ್ಲಿ ಹೊರಟು ಬಂದ ಮಾತು ವಂಶಿಕಾಳ ಕಿವಿಗೆ ಕಾದ ಸೀಸ ಹಾಕಿದಂತಾಯಿತು. ಎದೆಯ ಮೇಲೆ ಬಂಡೆಕಲ್ಲು ಇಟ್ಟಂತಾಯಿತು. ವಂಶಿಕಾ, ನಾನು ನಿನ್ನ ಜೊತೆ ಮಾತನಾಡುವ ಕೊನೆಯ ಸಂವಾದ ಇದು. ಇನ್ನು ನನಗೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀನು ನನಗೆ ಕರೆ ಮಾಡುವುದು ಕೂಡ ಬೇಡ ಅಂತ ಹೇಳಿದ. ಆಗ ವಂಶಿಕಾ, ಏನಾಯಿತು ಶುಭಂ, ಯಾಕೆ ನನ್ನ ಫೋನ್ ರಿಸೀವ್ ಮಾಡಲಿಲ್ಲ? ಬೆಳಗ್ಗಿನಿಂದ ನನ್ನ ಜೊತೆ ಯಾಕೆ ಮಾತನಾಡಲಿಲ್ಲ ಎಂದು ಕೇಳಿ ಮುಗಿಸೋ ಮುಂಚೆನೇ ಕರೆ ಡಿಸ್ಕನೆಕ್ಟ್ ಮಾಡಿದ್ದನು. ಹಲೋ ಶುಭಂ, ಹಲೋ ಶುಭಂ ಎಂದು ವಂಶಿಕಾ ತಿರುಗಿ ಕರೆದರೂ ಫೋನ್ನ ಇನ್ನೊಂದು ಬದಿಯಿಂದ ಯಾವುದೇ ಶಬ್ದವೂ ಕೇಳಿಸದಂತಾಯಿತು. ಅವಳು ಪುನಃ ಆತನ ಮೊಬೈಲ್ಗೆ ಕರೆ ಮಾಡಿದಳು. ಆದರೆ ಈ ಬಾರಿ ದಿ ನಂಬರ್ ಯು ಆರ್ ಟ್ರೈಂಗ್ ಟು ರೀಚ್ ಈಸ್ ಸ್ವಿಚ್ಡ್ ಆಫ್ ಎಂದು ಬಂದಿತ್ತು. ತಕ್ಷಣವೇ ಅವಳು ನೆಲದ ಮೇಲೆ ಮೊಣಕಾಲೂರಿ ಕುಳಿತು
ಪುಟ್ಟ ಮಗುವಿನಂತೆ ಬೆಕ್ಕಿ ಬೆಕ್ಕಿ ಅತ್ತಳು. ಇದೆಲ್ಲವೂ ನನ್ನ ತಂದೆಯಿಂದಲೇ ಆಗಿದೆ ಎಂಬುದು ಅವಳಿಗೆ ಸ್ಪಷ್ಟವಾಗಿ ಅರಿವಾಯಿತು. ಅಪ್ಪ, ನೀವು ಮಾಡಿದ್ದು ಸರಿಯಲ್ಲ, ನೀವು ಒಳ್ಳೆ ಕೆಲಸ ಮಾಡಲಿಲ್ಲ ಎಂದು ಅಳುತ್ತಾ ಹೇಳುತ್ತಿದ್ದಳು. ಈ ನಡುವೆ ಮನೋಹರ್ ಅವರು ಶುಭಂನನ್ನು ಹಿಡಿದಿಟ್ಟುಕೊಂಡಿದ್ದರು. ಅವಳೊಂದಿಗೆ ಈ ರೀತಿ ಹೇಳಬೇಕು ಅಂತ ಸೂಚಿಸಿದ್ದರು. ಶುಭಂ ಮಾತನಾಡಿದ ತಕ್ಷಣವೇ ಅವರು ಆತನ ಕೈಯಿಂದ ಫೋನ್ ಕಿತ್ತುಕೊಂಡು ಬಲವಾದ ಏಟನ್ನು ಅವನ ಕೆನ್ನೆಗೆ ಬಾರಿಸಿದರು. ನೋಡು, ನಾನು ನಿನಗೆ ನನ್ನ ಮಗಳೊಂದಿಗೆ ಇರುವ ಸಂಬಂಧ ಮುಕ್ತಾಯ ಮಾಡುವಂತ ಹೇಳಿದ್ದು, ಪ್ರೇಮಕತೆ ಪ್ರಾರಂಭಿಸುವಂತ ಅಲ್ಲ. ಆದರೆ ನೀನು ಇನ್ನೂ ಅವಳ ಜೊತೆ ಮಾತನಾಡ್ತಿದ್ಯಲ್ಲ. ಶುಭಂ ಅಳುತ್ತಾ ಹೇಳಿದ. ಸರ್, ನಾನು ಕೇವಲ ಒಂದು ಸಲ ವಂಶಿಕಾಳ ಜೊತೆ ಮಾತನಾಡುತ್ತೇನೆ, ಒಂದು ಸಲ ಮೊಬೈಲ್ ಕೊಡಿ ಪ್ಲೀಸ್ ಎಂದು ಹೇಳುತ್ತಿದ್ದ. ನಿನ್ನ ಬಾಯಿಂದ ಮತ್ತೆ ಅವಳ ಹೆಸರು ಬಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ನನ್ನಂಥ ಕೆಟ್ಟವನು ಯಾರೂ ಇರಲ್ಲ. ನೀನು ಈ ದೇಶದಲ್ಲಿ ಇರಬಾರ್ದು. ನಿನ್ನ ಮುಖ ನನ್ನ ಮಗಳ ಕಣ್ಣಿಗೆ ಬೀಳಬಾರ್ದು. ಮುಂದೆ ಅವಳ ಜೊತೆ ಮಾತನಾಡುತ್ತಿರುವುದನ್ನು ನಾನು ನೋಡಿದರೆ ನಿನ್ನನ್ನು ನಾಶ ಮಾಡಿಬಿಡುತ್ತೇನೆ ಎಂದು ಗದರಿದರು. ಕೋಪದಲ್ಲಿ ಅವರ ಕೈಯಲ್ಲಿದ್ದ ಹಣದ ಕಟ್ಟನ್ನು ತೆಗೆದು ಶುಭಂ ಮುಖದ ಮೇಲೆ ಎಸೆದರು. ಹಣದ ಕಟ್ಟನ್ನು ನೋಡಿದಾಗ ಶುಭಂನ ತುಟಿಗಳಲ್ಲಿ ನಗೆಯೊಂದು ಬೀರಿತು. ಸರ್, ನೀವು ಚಿಂತೆ ಮಾಡಬೇಡಿ, ನಾನು ನಿಮ್ಮ ಮಗಳಿಗೆ ಏನು ಮಾಡುವವನಲ್ಲ. ನೀವು ಮಾಡಿದ ಸಹಾಯ ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ವಿನಮ್ರವಾಗಿ ಹೇಳಿದ. ಅವನಿಗೆ ಇಷ್ಟು ಹಣ ಸಿಗಬಹುದೆಂಬ ನಿರೀಕ್ಷೆಯೇ ಇರಲಿಲ್ಲ. ಹಣದ ಕಟ್ಟನ್ನು ತನ್ನ ಜೇಬಿಗೆ ತುರುಕಿಸುತ್ತಿದ್ದನು. ಮನೋಹರ್ ಅವರು ಆತನ ಮುಖವನ್ನು ಅಸಹ್ಯದಿಂದ ನೋಡಿದರು. ಅಯ್ಯೋ ಪಾಪಿ, ನನ್ನ ಮಗಳು ಇಂಥವನನ್ನು ಪ್ರೀತಿಸ್ತಿದ್ಲ. ಈ ಲೋಕದಲ್ಲಿ ಅವಳಿಗೆ ಪ್ರೀತಿಸಲು ಬೇರೆ ಯಾರೂ ಸಿಗಲಿಲ್ವಾ ಎಂದು ಕೋಪದಿಂದ ಅವರು ಒಳಗೊಳಗೆ ಉರಿಯತೊಡಗಿದರು. ಇವನು ಕೇವಲ ಹಣದಾಸೆಗೆ ನನ್ನ ಮಗಳನ್ನು ಪ್ರೀತಿಸುತ್ತಿದ್ದ ಎಂಬ ಸತ್ಯ ಅವರಿಗೆ ಅರಿವಾಯಿತು. ಪುನಃ ಅವರು ಆತನ ಕೈಗೆ 20 ಲಕ್ಷ ಹಣದ ಕಟ್ಟನ್ನು ನೀಡಿ ಜೊತೆಗೆ ಲಂಡನ್ಗೆ ವೀಸಾ ನೀಡಿ ಹೇಳಿದರು, ಈ ದೇಶವನ್ನು ಬಿಟ್ಟು ಹೋಗು. ಮನೋಹರ್ ಅವರು ಪ್ರೀತಿಯ ಬಗ್ಗೆ ಯೋಚಿಸುತ್ತಿದ್ದರು. ಪ್ರೀತಿ ಎಂಬುದು ಪ್ರಕೃತಿಯ ಹುಟ್ಟಿಸಿದ ಹೃದಯದ ಮೌಲ್ಯಪೂರ್ಣ ಭಾವನೆ. ಅದು ಗಂಡು ಅಥವಾ ಹೆಣ್ಣು ಎಂಬ ಭೇದವಿಲ್ಲದ ಮನುಷ್ಯನು ಮನುಷ್ಯನಿಗೆ ಹೊಂದುವ ಆತ್ಮದ ಸಂಪರ್ಕ. ಪ್ರೀತಿಯಲ್ಲಿ ನಿಷ್ಠೆ ಇರಬೇಕು, ಶುದ್ಧತೆ ಇರಬೇಕು, ನಂಬಿಕೆ ಇರಬೇಕು. ಹಣಕ್ಕಾಗಿ ಪ್ರೀತಿಸುವವನು ಪ್ರೀತಿಗೆ ಅರ್ಹನಲ್ಲ. ಆತನ ಪ್ರೀತಿ ಮೋಸದ ಮುಖವಾಡ ಮಾತ್ರ. ನಿಜವಾದ ಪ್ರೀತಿ ಜೀವಮಾನವನ್ನೇ ಮಾರ್ಪಡಿಸಬಲ್ಲ ಶಕ್ತಿ. ಆದರೆ ಹಣದ ಆಸೆಗೆ ಬಂದ ಪ್ರೀತಿ ಅದು ಭಾವನೆಗೆ ಅಪಮಾನ. ಪ್ರೀತಿ ಪ್ರಾಮಾಣಿಕತೆ ಬಯಸುತ್ತದೆ. ಲಿಂಗದ ಆಧಾರವಿಲ್ಲದ ಹೃದಯದ ಪವಿತ್ರತೆಯ ಮೇಲೆ ನಿಲ್ಲಬೇಕು. ಆದರೆ ಈ ಹುಡುಗನಿಗೆ ನನ್ನ ಮಗಳ ಮೇಲೆ ಪ್ರೀತಿ ಇಲ್ಲ, ಇದೊಂದು ವ್ಯವಹಾರ ಮಾತ್ರ ಎಂದು ಮನೋಹರ್ ಅವರು ಮನಸ್ಸಿನಲ್ಲಿ ಗಟ್ಟಿ ನಿಶ್ಚಯ ಮಾಡಿಕೊಂಡರು. ಶುಭಂಗೆ ಸಿಕ್ಕಿದ್ದು ಪಂಚಾಮೃತ ಎಂದು ಕೊಟ್ಟದ್ದನ್ನು ಖುಷಿಯಿಂದ ಸ್ವೀಕರಿಸಿದ್ದ. ವಂಶಿಕಾಳ ಮೇಲೆ ಅವನಿಗೆ ಪ್ರೀತಿ ಇದ್ರೂ ಅದು ಪ್ರಾಣ ಕೊಡಲು ಸಿದ್ಧವಿರೋ ಪ್ರೀತಿಯಲ್ಲ, ಕೇವಲ ಆಕರ್ಷಣೆ ಮಾತ್ರ. ಏನಾದರೂ ಉಲ್ಟಾ ಮಾತನಾಡಿದರೆ ವಂಶಿಕಾಳ ತಂದೆ ಮನೋಹರ್ ಅವರು ಒಪ್ಪದೆ ನಾನು ಸಂಕಷ್ಟದಲ್ಲಿ ಸಿಲುಕಿಬಿಡುವೆ ಎಂಬ ಆತಂಕವಿತ್ತು. ವಾದ ವಿವಾದ ಮಾಡಿ ಏನೂ ಲಾಭವಿಲ್ಲ. ಅದರಿಂದ ನನ್ನ ಭವಿಷ್ಯ ಹಾಳಾಗುವ ಸಾಧ್ಯತೆ ಮಾತ್ರವಿದೆ. ಅಂಥ ಪರಿಸ್ಥಿತಿಯಲ್ಲಿ ಪ್ರೀತಿಯ ಹೆಸರಿನಲ್ಲಿ ಜೀವನವನ್ನೇ ನಾಶ ಮಾಡಿಕೊಳ್ಳಲು ಅವನು ತಯಾರಿರಲಿಲ್ಲ. ಮನೋಹರ್ ಅವರು ಕೊಟ್ಟ ಹಣದಿಂದ ಸದ್ಯಕ್ಕೆ ಬದುಕನ್ನು ಆರಾಮಾಗಿ ಸಾಗಿಸಬಹುದೆಂದು, ಬೇಕಿದ್ರೆ ಮತ್ತೆ ಹಣ ಕೇಳಬಹುದೆಂದು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಶುಭಂ ತನ್ನ ದಾರಿಯಲ್ಲಿ ನಿಶ್ಶಬ್ದವಾಗಿ ಹೊರಟು ಹೋದ. ಇತ್ತ ವಂಶಿಕ ಎಲ್ಲರ ಮೇಲೂ ಕೋಪಗೊಂಡಿದ್ದಳು. ಅಪ್ಪನ ಬೆದರಿಕೆಗೆ ಶುಭಂ ಹೆದರಿಬಿಟ್ಟನೆ ಎಂದು ಅವನ ಮೇಲೂ ಕೋಪ ಬಂದಿತ್ತು. ಇಷ್ಟೆಲ್ಲ ಯೋಚನೆಗಳಿಂದ ತುಂಬಿದ್ದ ಮನೋಹರ್ ಅವರು ರಾತ್ರಿ 11 ಗಂಟೆಗೆ ಮನೆಗೆ ಬಂದಾಗ ಲಾನ್ನಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದ ಮಗಳನ್ನು ನೋಡಿದಾಗ ಅವರಿಗೆ ಅವಳ ನೋವು ಸ್ಪಷ್ಟವಾಗಿ ಗೋಚರಿಸಿತು. ನಾನು ಮಾಡಿರುವ ನಿರ್ಧಾರ ಅವಳಿಗೆ ಎಷ್ಟು ನೋವು ಕೊಟ್ಟಿದೆ ಎಂಬ ಅರಿವು ಅವರಿಗೆ ತಿಳಿದಿತ್ತು. ಆದರೆ ಆ ನೋವು ಅವಳನ್ನು ಕುಗ್ಗಿಸಬಾರದೆಂಬ ಭಯದಲ್ಲಿ ಅವಳ ಪಕ್ಕದಲ್ಲಿ ಬಂದು ನಿಂತಿದ್ದರು. ಅವರು ಅವಳ ಹತ್ತಿರ ಬಂದು ಆಳವಾದ ಉಸಿರೆಳೆದರು. ಅವಳ ಎದುರು ಸೋಫಾದ ಮೇಲೆ ಕುಳಿತರು. ಕಣ್ಣು ಕೆಂಪಾಗಿದ್ದವು, ಮುಖ ಸುಕ್ಕು ಬಿದ್ದಿತ್ತು. ವಂಶಿಕ ಕಣ್ಣೆತ್ತಿ ತಂದೆಯನ್ನು ಆಕ್ರೋಶದಿಂದ ನೋಡಿದಳು. ಆ ನೋಟದಲ್ಲಿ ಆಳವಾದ ನೋವು, ಕೋಪ ಮತ್ತು ನಿರಾಸೆ ತುಂಬಿತ್ತು. ತಂದೆ ಮಾತನಾಡದೆ ಆಕೆಯ ಮಾತು ಪ್ರಾರಂಭವಾಗಲೆಂದು ಕಾಯುತ್ತಾ ಕುಳಿತರು. ಅಪ್ಪ, ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಅಂತ ಹೇಳಿ ಅವಳು ಗಳಗಳನೆ ಅಳೋಕೆ ಪ್ರಾರಂಭಿಸಿದಳು. ನೀವು ಶುಭಂನನ್ನು ನನ್ನಿಂದ ಕಿತ್ತುಕೊಂಡು ನನ್ನ ಬದುಕನ್ನೇ ಬದಲಾಯಿಸಿ ಬಿಟ್ಟಿದ್ದೀರಿ. ನಾನು ಜೀವಂತವಾಗಿ ಇದ್ದೇನೆ ಅಂದರೆ ಶಿವರಾಜ್ನನ್ನು ಮದುವೆ ಆಗುತ್ತೇನೆಂದು ಖಂಡಿತವಾಗಿಯೂ ಅಲ್ಲ. ನಿಮ್ಮ ಈ ನಿರ್ಧಾರವನ್ನು ನಾನು ಎಂದಿಗೂ ಒಪ್ಪಲಾರೆ. ಅವಳು ಇನ್ನಷ್ಟು ಮಾತನಾಡುತ್ತಲೇ ಇದ್ದಾಗ ಮನೋಹರ್ ಅವರು ಶಾಂತವಾಗಿ ತಮ್ಮ ಮೊಬೈಲ್ ಹೊರತೆಗೆದರು. ನಾನು ಯಾವುದೇ ವಾದ ಮಾಡದೆ ಸತ್ಯ ತಿಳಿಸಬೇಕೆಂಬ ಉದ್ದೇಶದಿಂದ ಮೊಬೈಲ್ನಲ್ಲಿ ಏನೋ ಹುಡುಕುತ್ತಿದ್ದಂತೆ ಸ್ಕ್ರೋಲ್ ಮಾಡಿದರು. ನಂತರ ಆ ಮೊಬೈಲನ್ನು ಮಗಳ ಮುಂದಿಟ್ಟರು. ಮಗಳೇ, ಇವನ ಬಗ್ಗೆ ನಿನಗೆಲ್ಲ ಸತ್ಯವನ್ನೇ ತಿಳಿಯಬೇಕು. ನಾನು ಏನು ಹೇಳಲ್ಲ. ಈ ವಿಡಿಯೋ ನೋಡಿದ ಮೇಲೆ ನಿನ್ನ ತೀರ್ಮಾನವೇ ಅಂತಿಮ. ನಾನದನ್ನು ಗೌರವಿಸುತ್ತೇನೆ ಎಂದು ತಮ್ಮ ಮಾತು ಪೂರೈಸಿದರು. ಅಪ್ಪ ನೀಡಿದ ಮೊಬೈಲನ್ನು ತೆಗೆದುಕೊಂಡು ಅದರಲ್ಲಿ ಪ್ಲೇ ಆಗುತ್ತಿದ್ದ ವಿಡಿಯೋವನ್ನು ನಡುಗುವ ಕೈಗಳಿಂದ ಹಿಡಿದುಕೊಂಡು ನೋಡತೊಡಗಿದಳು. ಅದರಲ್ಲಿ ಶುಭಂ ಮಾತನಾಡುತ್ತಿದ್ದ ಅವನ ಮಾತುಗಳನ್ನು ವಂಶಿಕ ಕೇಳತೊಡಗಿದಳು.
ಅಂಕಲ್, ನನಗೆ ವಂಶಿಕಾಳ ಮೇಲೆ ಪ್ರೀತಿ ಇರಲಿಲ್ಲ. ಅವಳ ಆಸ್ತಿ ಅಂತಸ್ತನ್ನು ನೋಡಿ ಅವಳ ಹಿಂದೆ ಬಿದ್ದಿದ್ದೆ. ಅವಳ ಜೊತೆ ಜೀವನದಲ್ಲಿ ಪ್ರೀತಿಯ ನಾಟಕವನ್ನು ಆಡಿದೆ. ನನಗೆ ಬೇಕಾದದ್ದು ಹಣ, ಪ್ರೀತಿಯಲ್ಲ, ನಿಮ್ಮ ಮಗಳಲ್ಲ. ನೀವೀಗ ಇಷ್ಟೊಂದು ಹಣವನ್ನು ನೀಡಿದ್ದೀರಾ. ಇನ್ನೂ ನನಗೆ ಏನೂ ಆಸೆ ಇಲ್ಲ. ನಾನು ಖಂಡಿತವಾಗಿಯೂ ನಿಮ್ಮ ಮಗಳ ಬದುಕಿನಿಂದ ದೂರ ಹೋಗುತ್ತೇನೆ. ನಿಮ್ಮ ಮಾತಿಗೆ ಬದ್ಧನಾಗಿರುತ್ತೇನೆ. ನೀವು ಚಿಂತೆ ಮಾಡಬೇಡಿ ಅಂಕಲ್. ನಾನು ಈ ದೇಶವನ್ನು ಬಿಟ್ಟು ಹೊರದೇಶಕ್ಕೆ ಹೋಗುತ್ತೇನೆ. ಮತ್ತೆ ಇಲ್ಲಿಗೆ ಬರೋದಿಲ್ಲ. ನಿಮ್ಮ ಮಗಳ ಬಾಳಲ್ಲಿ ಯಾವ ತೊಂದರೆನೂ ಕೊಡೋದಿಲ್ಲ. ನೀವು ಅವಳಿಗೆ ಬೇರೆ ಮದುವೆ ಮಾಡಿ ನಿಮ್ಮ ಆಸೆ ನೆರವೇರಿಸಿಕೊಳ್ಳಿ. ನನ್ನಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಸಂತೋಷದಿಂದ ಹೇಳುತ್ತಿದ್ದನು. ಈ ದೃಶ್ಯವನ್ನು ನೋಡಿದ ವಂಶಿಕಾಳ ತುಟಿಗಳು ನಡುಗತೊಡಗಿದವು. ಕಣ್ಣಲ್ಲಿ ಕಣ್ಣೀರು ಜಾರಿ ಕೆಳಗೆ ಬೀಳತೊಡಗಿದವು. ಇಲ್ಲ ಇಲ್ಲ, ಇದು ಸುಳ್ಳು. ಅವನು ಈ ರೀತಿ ಹೇಳಲು ಸಾಧ್ಯವಿಲ್ಲ. ಅವನಿಂದ ಈ ರೀತಿಯ ಮಾತುಗಳನ್ನು ನೀವು ಬಲವಂತವಾಗಿ ಹೇಳಿಸಿದ್ದೀರಾ ಎಂದು ಹೇಳುತ್ತಾ ಕಣ್ಣೀರು ಹಾಕಿದಳು. ಅವಳ ಮಾತುಗಳನ್ನು ಕೇಳುತ್ತಿದ್ದ ತಂದೆ ಮನೋಹರ್ ಎದೆಗುಂದಿದ ಶಬ್ದದಲ್ಲಿ ಹೇಳಿದರು, ಮಗಳೇ, ನೀನು ನನ್ನ ಮಗು. ನಿನ್ನ ತಂದೆ ಯಾವತ್ತೂ ನಿನ್ನನ್ನು ಕೆಟ್ಟದಾಗಲಿ, ನರಕದ ಜೀವನ ಸಾಗಿಸಲಿ ಅಂತ ಬಯಸಲ್ಲ. ನನ್ನ ಮಗಳ ಬಾಳು ಚೆನ್ನಾಗಿರಬೇಕು ಅಂತ ನಾನು ಆಸೆ ಪಡುತ್ತೇನೆ. ನಾನು ಅವನನ್ನು ನೋಡಬೇಕು, ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಅಂದುಕೊಂಡು ಹೋದೆ. ಆದರೆ ಆ ಕ್ಷಣ ಅವನು ನಿನಗೆ ಯೋಗ್ಯವಾದ ವ್ಯಕ್ತಿ ಅಲ್ಲ ಅಂತ ಗೊತ್ತಾಯಿತು. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನಿನ್ನ ತಲೆಯ ಮೇಲೆ ನಾನು ಕೈಯಿಟ್ಟು ಹೇಳುತ್ತಿದ್ದೇನೆ. ಅವನು ಒಳ್ಳೆಯ ವ್ಯಕ್ತಿ ಆಗಿದ್ದರೆ ಅವನನ್ನು ನಿನಗೆ ಮದುವೆ ಮಾಡಿಸುತ್ತೇನೆ ಅಂತ ಅಂದುಕೊಂಡಿದ್ದೆ. ಆದರೆ ಅವನು ಯಾವುದರಲ್ಲಿಯೂ ನಿನಗೆ ಅರ್ಹನಿಲ್ಲ. ಅದಕ್ಕಾಗಿ ನಾನು ಅವನಿಗೆ ಹಣ ಕೊಟ್ಟು ಈ ದೇಶದಿಂದ ಹೊರದೇಶಕ್ಕೆ ಹೋಗು ಅಂತ ಹೇಳಿದೆ. ನೀನು ಅವನಿಗೆ ಎಷ್ಟು ಕರೆ ಮಾಡಲು ಪ್ರಯತ್ನಿಸಿದ್ರೂ ಅವನು ನಿನ್ನನ್ನು ಮನಸ್ಸಾರೆ ದೂರ ಮಾಡಿಬಿಟ್ಟಿದ್ದಾನೆ. ನಿಜವಾಗಿಯೂ ಅವನು ನಿನ್ನನ್ನು ಪ್ರೀತಿಸ್ತಿದ್ರೆ ನಾನು ತೋರಿಸಿದ ಹಣಕ್ಕೆ ತಲೆಬಾಗುತ್ತಿರಲಿಲ್ಲ. ಹೇಗಾದರೂ ಮಾಡಿ ನಿನ್ನನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುತ್ತಿದ್ದ ಎಂದು ಹೇಳುತ್ತಾ ಮನೋಹರ್ ಅವರು ಮಗಳ ಪಕ್ಕದಲ್ಲಿ ಕುಳಿತುಕೊಂಡರು. ವಂಶಿಕಾ ತನ್ನ ತಂದೆಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಅಪ್ಪ, ನಾನು ನಿಜವಾಗಿಯೂ ಅವನನ್ನು ಪ್ರೀತಿಸ್ತಿದ್ದೆ, ಆದರೆ ಯಾವತ್ತೂ ಕೂಡ ಅವನನ್ನು ಕ್ಷಮಿಸುವುದಿಲ್ಲ ಅಂತ ಅತ್ತು ಬಿಟ್ಟಳು. ಶುಭಂ ನಿಜವಾಗಿ ಪ್ರೀತಿಸುತ್ತಿರಲಿಲ್ಲ. ನನ್ನನ್ನು ಹಣಕ್ಕಾಗಿ ಉಪಯೋಗಿಸಿದ್ದಾನೆಂಬ ಸತ್ಯ ತಿಳಿದ ತಕ್ಷಣವೇ ಅವಳ ಮನಸ್ಸು ಚೂರು ಚೂರಾಗಿತ್ತು. ಅವನ ಪ್ರತಿ ನಗು, ಪ್ರತಿ ಮಾತು ಎಲ್ಲ ನಾಟಕದಂತೆ ಕಾಣತೊಡಗಿತ್ತು. ನಾನು ಎಷ್ಟೊಂದು ನಂಬಿಕೊಂಡಿದ್ದೆ, ಎಷ್ಟು ಪ್ರೀತಿಸ್ತಿದ್ದೆ. ಇವತ್ತು ಅದೆಲ್ಲ ಕೇವಲ ನೋವಿನ ನೆನಪಾಗಿತ್ತು. ಅವನು ಅವಳ ಜೊತೆ ಆಡಿದ ಆಟ ನೆನೆದು ಅವಳ ಕಣ್ಣುಗಳಲ್ಲಿ ಕಣ್ತುಂಬಿ ಕಣ್ಣೀರು ಹರಿಯತೊಡಗಿದವು. ನಾನು ಹೇಗೆ ಮೋಸ ಹೋದೆ ಎಂಬ ಪ್ರಶ್ನೆ ಮನಸ್ಸಲ್ಲಿ ಮೂಡಿ ಬಂದವು. ಅವನಿಂದ ಮೋಸವಾದ ಆಕೆಯ ಹೃದಯದಲ್ಲಿ ನೋವಿಗಿಂತ ಹೆಚ್ಚಾಗಿ ಕೋಪ ಉಕ್ಕಿ ಬಂದಿತ್ತು. ನೀನು ನನ್ನ ಪ್ರೀತಿಗೆ ಯೋಗ್ಯನೇ ಅಲ್ಲ ಎಂದು ಮನದಲ್ಲೇ ಶಾಪ ಹಾಕಿದ್ದಳು. ಅವನು ತೋರಿಸಿದ ಪ್ರತಿ ನಗು, ಪ್ರತಿ ಪ್ರೀತಿಯ ನಾಟಕ ಅವಳ ಎದೆಗೆ ಬಡಿದಂತನ್ನಿಸ್ತು. ಆ ಕ್ಷಣದಲ್ಲಿ ಅವಳ ಹೃದಯದಲ್ಲಿ ಹುಟ್ಟಿದ ಆಕ್ರೋಶ, ನಿಜವಾದ ಪ್ರೀತಿಯನ್ನು ನಂಬಿದ ಮೇಲೆ ಅದು ಮೋಸವೆಂದು ಗೊತ್ತಾದಾಗ ಹುಟ್ಟುವ ಆ ಕಹಿ ಎದೆಯೊಳಗಿನ ಬೆಂಕಿಯಂತೆ ಉರಿಯುತ್ತಿತ್ತು. ತನ್ನ ಕೋಣೆಗೆ ಹೋಗಿ ವಂಶಿಕಾ ಕಣ್ಣೀರನ್ನು ಒರೆಸಿ ಧೈರ್ಯವಾಗಿ ದೃಢವಾಗಿದ್ದಳು. ಶುಭಂ ತನಗೆ ಮೋಸ ಮಾಡಿದ್ದರೂ ತಾನು ಶಿವರಾಜ್ನನ್ನು ಮದುವೆಯಾಗಬೇಕೆಂದು ಅವಳಿಗೆ ಅನ್ನಿಸಿರಲಿಲ್ಲ. ಯಾಕಂದರೆ ಶಿವರಾಜ್ನನ್ನು ಅವಳು ಇಷ್ಟಪಡುತ್ತಿರಲಿಲ್ಲ. ಅದೂ ಅಲ್ಲದೆ ನನ್ನ ಪ್ರೀತಿಗೆ ಈ ರೀತಿ ಮೋಸ ಆಗಿದೆ. ನಾನು ಇಷ್ಟೊಂದು ನೋವನ್ನು ಅನುಭವಿಸಿದ ಕ್ಷಣನೇ ಮತ್ತೊಂದು ಮದುವೆಯಾಗಲು ಅವಳು ತಯಾರಿರಲಿಲ್ಲ. ರಾತ್ರಿ 12:00 ನಾನು ಈ ಸಮಯದಲ್ಲಿ ಹೋಗಿ ಅವನಲ್ಲಿ ಮಾತನಾಡುತ್ತೇನೆ. ಅವಳಿಗೆ ಅವನ ಹತ್ತಿರ ಹೋಗಿ ಮಾತನಾಡುವುದಕ್ಕೆ ಹಿಂಜರಿಕೆ ಇತ್ತು. ಆದರೆ ನಾಳೆ ಬೆಳಗ್ಗೆ ಅವನು ವಿದೇಶಕ್ಕೆ ಹೋಗುತ್ತಾನೆ ಎಂದು ತಿಳಿದ ತಕ್ಷಣ ಇನ್ನೆಂದೂ ನನಗೆ ಮಾತನಾಡುವ ಅವಕಾಶ ಸಿಗಲಾರದು ಎಂದು ಅವನನ್ನು ಭೇಟಿಯಾಗುವುದು ಎಂದು ತೀರ್ಮಾನಿಸುತ್ತಾಳೆ. ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುವುದು ಬೇಡ ಅಂತ ರಾತ್ರಿ 12 ಗಂಟೆಗೆ ಮನೆಯಿಂದ ಹೊರಟು ಶಿವರಾಜ್ ಮನೆಗೆ ತಲುಪಿದಳು. ಮನೆ ಗೇಟ್ ಹತ್ತಿರ ವಾಚ್ಮ್ಯಾನ್ ನಿಂತಿದ್ದ. ವಂಶಿಕಾಳನ್ನು ಕಂಡ ಕೂಡಲೇ, ಅಮ್ಮವ್ರೆ, ಈ ಸಮಯದಲ್ಲಿ ಯಾಕೆ ಬಂದಿದ್ದೀರಾ ಎಂದು ಆಶ್ಚರ್ಯದಿಂದ ಕೇಳಿದ. ಆಗ ಶಿವರಾಜ್ ಮನೆಯಲ್ಲಿದ್ದಾರಾ ಎಂದು ಕೇಳಿದಳು. ಹೌದು ಮೇಡಮ್, ಅವರು ಮನೆಯಲ್ಲಿದ್ದಾರೆ, ಮಲಗಿದ್ದಾರೆ. ಅವರ ಆರೋಗ್ಯ ಸರಿಯಿಲ್ಲ, ಮಾತ್ರೆಗಳನ್ನು ತಿಂದು ಮಲಗಿದ್ದಾರೆ. ಹೌದಾ, ನೀನು ಈ ಹಣವನ್ನು ತೆಗೆದುಕೋ ಎಂದು 500 ರೂಪಾಯಿಯ ನೋಟನ್ನು ವಾಚ್ಮ್ಯಾನ್ ಕೈಗೆ ನೀಡಿ, ನಾನು ಇಲ್ಲಿ ಬಂದದ್ದು ಯಾರಿಗೂ ತಿಳಿಸಬೇಡ ಅಂತ ಹೇಳಿದಳು. ಅವನಿಗೆ ಹಣವನ್ನು ನೋಡಿದಾಗ ಸಂತೋಷವಾಯಿತು. ನೀವು ಚಿಂತೆ ಮಾಡಬೇಡಿ ಮೇಡಮ್, ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ನೆಂಟರ ಮನೆಗೆ ಹೋಗಿದ್ದಾರೆ. ಚಿಕ್ಕ ಯಜಮಾನರು ಮಾತ್ರ ಮನೆಯಲ್ಲಿದ್ದಾರೆ. ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳಿದ. ಮೇಡಮ್, ಇವತ್ತು ಇಡೀ ರಾತ್ರಿ ನೀವು ಯಾವುದೇ ಭಯ ಇಲ್ಲದೆ ಅವರ ಜೊತೆ ಕಳೆಯಬಹುದು ಎಂದು ವಿಚಿತ್ರ ನಗುವಿನೊಂದಿಗೆ ವಾಚ್ಮ್ಯಾನ್ ಹೇಳಿದ. ಅವನ ಮಾತಿನಲ್ಲಿ ಏನೋ ಕುಪಿತ ಉದ್ದೇಶವಿದ್ರೂ ವಂಶಿಕಾ ಮಾತ್ರ ಅದನ್ನು ಗಮನಿಸಲಿಲ್ಲ. ಈ ಸಮಯದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ನಿರ್ಧಾರ ಮಾತ್ರ ಇತ್ತು. ಶಿವರಾಜ್ನನ್ನು ಭೇಟಿಯಾಗಿ ನೇರವಾಗಿ ಮಾತನಾಡಬೇಕು. ಅವಳು ಯಾವುದೇ ಕೆಟ್ಟ ಉದ್ದೇಶದಿಂದ ಅಲ್ಲಿಗೆ ಬಂದವಳಲ್ಲ. ಬದಲಿಗೆ ಪ್ರಾಮಾಣಿಕ ನಂಬಿಕೆ ಮತ್ತು ಸ್ಪಷ್ಟ ಉದ್ದೇಶದೊಂದಿಗೆ ಅವನು ಮಲಗಿರುವ ಕೋಣೆಯ ಕಡೆಗೆ ಕಾಲಿಟ್ಟಳು. ಅವಳು ಧೈರ್ಯ ಒಟ್ಟು ಮಾಡಿಕೊಂಡು ನಿಧಾನವಾಗಿ ಕೋಣೆಯೊಳಗೆ ಸಾಗಿದಳು. ಆ ಕೋಣೆಯಲ್ಲಿ ಆಳವಾದ ಮೌನವಿತ್ತು. ಶಿವರಾಜ್ ಮಲಗಿದ್ದನು. ಅವನ ನಿಟ್ಟುಸಿರು ಮಿಡಿತ ಸುತ್ತಲೂ ಎದ್ದು
ಮಾತನಾಡುತ್ತಿದ್ದು ಕೇಳಿಸ್ತಿತ್ತು. ಅವಳು ಮೆಲ್ಲನೆ ಬಾಗಿಲು ಮುಚ್ಚಿ ಒಳಗಿನಿಂದ ಲಾಕ್ ಹಾಕಿದಳು. ನಂತರ ಮೊಬೈಲ್ ಬೆಳಕಿನಲ್ಲಿ ಅವನ ಕಡೆ ನಡೆದುಕೊಂಡು ಹೋದಳು. ಕೋಣೆಯಲ್ಲಿ ನೈಟ್ ಲ್ಯಾಂಪ್ ಮಾತ್ರ ಬೆಳಗುತ್ತಿತ್ತು. ಬೆಳಕಿನ ಹಿನ್ನೆಲೆಯಲ್ಲಿ ಕೌಚಿ ಮಲಗಿದ್ದ ಶಿವರಾಜ್ನನ್ನು ನೋಡಿದಾಗ ವಂಶಿಕಾಳ ಹೃದಯ ತಡಕಿದಂತೆ ಅನುಭವವಾಯಿತು. ಶಿವರಾಜ್ನ ಪ್ರಬಲ ವ್ಯಕ್ತಿತ್ವ, ಬಲಿಷ್ಠ ಮೈಕಟ್ಟು ಹಾಗೂ ಆ ತೀವ್ರತೆ ಅವಳ ಮನಸ್ಸಿನಲ್ಲಿ ಗಂಭೀರ ಭಾವನೆಗಳನ್ನು ಮೂಡಿಸಿತು. ಅವನ ಬಗ್ಗೆ ಆಕೆಗೆ ದ್ವೇಷವಿಲ್ಲ, ಆದರೆ ಯಾವಾಗಲೂ ಅವನು ಆಳವಾದ ನಿಗಾದ ನೋಟದಿಂದ ಅವಳನ್ನು ನೋಡುವಾಗ ಅವಳಿಗೆ ಅಸಹ್ಯವಾಗುತ್ತಿದ್ದುದರಿಂದ ಅವನಿಂದ ದೂರ ಸರಿಯುತ್ತಿದ್ದಳು. ಆದರೆ ಈ ರಾತ್ರಿ ಈ ನಿಶ್ಶಬ್ದತೆಯಲ್ಲಿ ಅವನನ್ನು ನೋಡುವಾಗ ಅವಳ ಮನಸ್ಸು ನಿಶ್ಚಲವಾಗಿತ್ತು. ಎಸಿ ಆನ್ ಆಗಿದ್ರೂ ಕೂಡ ಅವಳ ದೇಹದ ಮೇಲೆ ಬೆವರಿನ ಹನಿಗಳು ಜಾರತೊಡಗಿದವು. ಮನಸ್ಸು ಬಹಳ ಗಂಭೀರ ಅನುಮಾನಗಳಿಂದ ತುಂಬಿರುವಂತೆ, ತಾನೇ ಕುಸಿಯುತ್ತಿರುವಂತೆ ತೋರಿತು. ಆ ಕ್ಷಣಕ್ಕೆ ಈ ಕೋಣೆಯಲ್ಲಿ ಏನೋ ಅಸಾಧಾರಣ ಅಜ್ಞಾತ ಭಯದ ಶಬ್ದ ಕೇಳಿ ಬರುತ್ತಿರುವಂತೆ ಭಾಸವಾಯಿತು. ಅವಳ ಅಂತರಾತ್ಮ ಅದೇ ಹೇಳುತ್ತಿದೆ, ಈಗಲೇ ಈ ಕೋಣೆಯಿಂದ ಹೊರಗೆ ಹೋಗು. ಆದರೆ ವಂಶಿಕಾ ಹೇಳಬೇಕಾದ ವಿಷಯ ತುಂಬ ಮುಖ್ಯವಾಗಿತ್ತು. ತುಂಬ ಧೈರ್ಯವನ್ನು ತಗೊಂಡು ಅವಳು ಶಿವರಾಜ್ನ ಕೈ ಹಿಡಿದು ಎಚ್ಚರಿಸಲು ಪ್ರಯತ್ನಿಸಿದಳು. ಶಿವರಾಜ್ ಸ್ವಲ್ಪ ಕನಸು ಬಿದ್ದ ಹಾಗೆ ತಲೆ ತಿರುಗಿಸಿಕೊಂಡು ತಲೆದಿಂಬನ್ನು ಅಪ್ಪಿಕೊಳ್ಳುತ್ತಾ ವಾಪಸ್ ಮಲಗಿದ. ಶಿವರಾಜ್, ಕೇಳು ನನ್ನ ಮಾತು ಅಂತ ಸ್ವಲ್ಪ ಜೋರಾಗಿ ಹೇಳಿದಾಗ ಅವನು ಕಣ್ಣು ತೆರೆದು ಮುಂದೆ ನಿಂತ ವಂಶಿಕಾಳನ್ನು ನೋಡಿದ. ಅವನು ತುಂಬಾ ಹೊತ್ತು ಅವಳನ್ನು ನೇರವಾಗಿ ನೋಡುತ್ತಾ ಇದ್ದ, ಆದರೆ ಆಗಲೇ ಮತ್ತೆ ಕಣ್ಣು ಮುಚ್ಚಿದ. ಯಾರೇ ನೀನು? ತುಂಬ ತೊಂದರೆ ಕೊಡ್ತೀಯ. ಕನಿಷ್ಠ ರಾತ್ರಿ ಒಮ್ಮೆ ನಿದ್ರೆ ಮಾಡಲು ಬಿಡಲ್ವಾ? ಯಾವಾಗ ನೋಡಿದ್ರೂ ನನ್ನ ಕನಸಲ್ಲಿ ಬರ್ತೀಯ. ಹೌದು ವಂಶಿಕಾ, ಒಂದು ಮಾತಂತೂ ನಿಜ, ನೀನು ನನ್ನ ಕನಸಲ್ಲಿ ಬಾರದ ರಾತ್ರಿ ನನಗೆ ಅರ್ಥವಿಲ್ಲದಂತಾಗುತ್ತೆ ಎಂದು ಮುಖದಲ್ಲಿ ನಗಿಟ್ಟುಕೊಂಡು ನಿಧಾನವಾಗಿ ಗುಣುಗುತ್ತಿದ್ದ. ಇದನ್ನು ಕೇಳಿ ವಂಶಿಕಾಳ ಕೈಕಾಲು ಗಡಗಡ ಅಂತ ನಡುಗುತ್ತಿತ್ತು. ಶಿವರಾಜ್, ಎದ್ದೇಳು, ನಾನು ನಿನ್ನ ಮುಂದೆ ನಿಂತಿದ್ದೇನೆ. ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದು ಇಲ್ಲಿ ತನಕ ಬಂದಿದ್ದೇನೆ. ಅವಳು ಬಲವಾಗಿ ಅವನನ್ನು ಹಿಡಿದು ಎಬ್ಬಿಸಿದಳು. ಅವನ ಕಣ್ಣುಗಳು ತಟ್ಟನೆ ತೆರೆದವು. ಇತ್ತೀಚೆಗೆ ಅವನು ಇದೇ ಹುಡುಗಿಯನ್ನು ಕನಸಿನಲ್ಲಿ ನೋಡುತ್ತಿದ್ದ, ಆದರೆ ಇವತ್ತಿಗೆ ನಿಜವಾಗಿ ತನ್ನ ಮುಂದೆ ನಿಂತಿದ್ದಾಳೆ ಎನ್ನುವುದು ಅವನು ಕನಸಿನಲ್ಲಿ ಕೂಡ ಊಹಿಸಿರಲಿಲ್ಲ. ಅವನು ಆಶ್ಚರ್ಯದಲ್ಲಿ ನೋಡುತ್ತಿದ್ದ. ಅವನ ಆರೋಗ್ಯ ಇವತ್ತು ಬಹಳ ಕೆಟ್ಟದಾಗಿತ್ತು. ಮನೆಯವರು ಮದುವೆಗೆ ಬೇರೊಂದು ಊರಿಗೆ ಹೋಗಿದ್ದರು. ತನ್ನ ಆರೋಗ್ಯ ಚೇತರಿಸಿಕೊಳ್ಳದಿದ್ದಾಗ ಸ್ನೇಹಿತರನ್ನು ಮನೆಗೆ ಕರೆದು ಮನಸ್ಸು ಮರಳು ಮಾಡಿಕೊಳ್ಳಲು ಪಾರ್ಟಿ ಮಾಡಿದ್ದ. ಸ್ನೇಹಿತರು ಒತ್ತಾಯಿಸಿದ್ದರಿಂದ ಅವನು ಮೊಟ್ಟ ಮೊದಲು ಮದ್ಯ ಕುಡಿದಿದ್ದ. ಅದವನಿಗೆ ತುಂಬ ಅಮಲು ತಂದಿತ್ತು. ನೀನು ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರ್ತೀಯ. ಇವತ್ತು ನಿನ್ನ ಬಾಯಿಂದಲೇ ಕೇಳಿಸುತ್ತಿದ್ದೇನೆ. ನೀನು ನಿಜವಾಗಿಯೂ ನನ್ನ ಮುಂದೆ ನಿಂತಿದ್ಯಾ? ಈ ಕನಸು ಅಷ್ಟೊಂದು ಸುಂದರ, ದಯವಿಟ್ಟು ಸ್ವಲ್ಪ ಹತ್ತಿರ ಬಾ ಎಂದು ಹೇಳಿ ಅವನು ವಂಶಿಕಾಳ ಕೈ ಬಲವಾಗಿ ಎಳೆದ. ಅವಳು ಗಾಳಿಯಲ್ಲಿ ಹಾರಿ ತುಂಡಾಗಿ ಬಿದ್ದ ಗಾಳಿಪಟದಂತೆ ಅವನ ಎದೆಯ ಮೇಲೆ ಬಿದ್ದು ಬಿಟ್ಟಳು. ಶಿವರಾಜ್ ತೀವ್ರ ನಶೆಯಲ್ಲಿದ್ದ. ಅವಳನ್ನು ತನ್ನ ಎದೆಗೆ ಅಪ್ಪಿಕೊಂಡು ಕಣ್ಣು ಮುಚ್ಚಿ ಅವಳ ಕುತ್ತಿಗೆಯ ಬಳಿ ಮುಖವನ್ನಿಟ್ಟ. ಅವನಿಗೆ ವಂಶಿಕಾಳ ಕೂದಲಿನ ಸುಗಂಧ ತುಂಬ ಇಷ್ಟವಾಗಿತ್ತು. ಇದು ಬಹಳ ಸುಂದರವಾದ ಕನಸು. ಈ ಕನಸು ಯಾವತ್ತೂ ಮುಗಿಬಾರ್ದು ಎಂದು ನಿದ್ರಾವಸ್ಥೆಯಲ್ಲಿ ಮಾತನಾಡುತ್ತಾ ಅವನು ವಂಶಿಕಾಳ ಎದೆಯ ಬಳಿ ತಲೆಯಿಟ್ಟ. ಆಗಲೇ ಅವನು ತನ್ನ ಬಾಯಿಂದ ಅವಳ ಕುತ್ತಿಗೆಯ ಬಳಿ ತಲುಪಿದ. ವಂಶಿಕಾಳಿಗೆ ಭಯವಾಗಿತ್ತು. ಅವಳು ಮಾನಸಿಕವಾಗಿ ಈ ರೀತಿಯ ಯೋಚನೆಯಲ್ಲಿ ಇರಲಿಲ್ಲ. ಅವಳಿಗೆ ಏನೋ ದೊಡ್ಡ ತಪ್ಪಾಗುತ್ತಿರುವುದೆಂಬ ಭಾವನೆ ಉಂಟಾಯಿತು. ಅವಳಿದನ್ನು ಸುಲಭ ಅಂತ ಅಂದುಕೊಂಡಿದ್ದಳು, ಆದರೆ ಇದು ಬಹಳ ಕಠಿಣ ವಿಷಯ ಎಂಬುದು ಈಗ ಅವಳಿಗೆ ಗೊತ್ತಾಯಿತು. ಶಿವರಾಜ್, ಎಚ್ಚರಾಗು, ಇದು ಕನಸು ಅಲ್ಲ, ನಾನು ನಿನ್ನ ಮುಂದೆ ನಿಂತಿದ್ದೇನೆ, ನನ್ನನ್ನು ಬಿಡು, ಏನು ಮಾಡ್ತಾ ಇದ್ಯಾ ಎಂದು ಅವಳು ಭಯದಿಂದ ಕೂಗಿದಳು. ಆಗಲೇ ಅವಳಿಗೆ ನೆನಪಾಯಿತು, ಈ ಕೊಠಡಿ ಸೌಂಡ್ ಪ್ರೂಫ್, ಅವಳ ಶಬ್ದ ಹೊರಗೆ ಹೋಗೋದಿಲ್ಲ ಅಂತ. ಹೊರಗೆ ಹೋದರೂ ಏನೂ ಉಪಯೋಗ ಇಲ್ಲ. ಇಡೀ ಮನೆ ಖಾಲಿ. ಗೇಟಿನ ಬಾಗಿಲ ಬಳಿ ಕೇವಲ ಒಂದು ವಾಚ್ಮ್ಯಾನ್ ಮಾತ್ರ ಇದ್ದ. ವಂಶಿಕಾ ಶಿವರಾಜ್ನಿಂದ ದೂರ ಹೋಗಲು ಪ್ರಯತ್ನಿಸಿದಳು, ಆದರೆ ಅವನು ಈಗ ಅವಳ ಉಸಿರನ್ನೇ ತನ್ನದಾಗಿಸಿಕೊಂಡಿದ್ದ. ಅವಳ ತುಟಿಗಳು ಶಿವರಾಜ್ನ ತುಟಿಗಳಿಗೆ ತಾಗಿದಾಗ ಅವನ ದೇಹವೆಲ್ಲ ಒಂದು ಬಗೆಯ ವ್ಯತ್ಯಾಸವಾಗತೊಡಗಿತ್ತು. ಅವನು ತುಂಬ ಆತುರದಿಂದ ಅವಳ ತುಟಿಗಳ ನಗುವನ್ನು ತನ್ನದಾಗಿಸಿಕೊಳ್ಳಲು ಹೊರಟ. ಅವಳನ್ನು ಬಲವಾಗಿ ಅಪ್ಪಿಕೊಂಡಿದ್ದ. ವಂಶಿಕಾ ನೀರಿನಲ್ಲಿ ತತ್ತರಿಸುವ ಮೀನಿನ ಹಾಗೆ ಅವನ ಕೈಗಳಲ್ಲಿ ಒದ್ದಾಡುತ್ತಿದ್ದಳು. ಶಿವರಾಜ್, ಎಚ್ಚರಾಗು, ನನ್ನನ್ನು ಬಿಡು, ನಿನ್ನಿಂದ ತಪ್ಪಾಗ್ತಾ ಇದೆ ಎಂದು ಎಷ್ಟು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಅವನ ಮನಸ್ಸಲ್ಲಿ ಅವನ ಮುದ್ದಿನ ವಂಶಿಕಾ ಈಗ ತನ್ನ ಕೈಯೊಳಗಿದ್ದಾಳೆ. ಅವನು ಬಹುಶಃ ಬಾಲ್ಯದಿಂದಲೇ ಈ ಪ್ರೀತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದ. ಆ ನಶೆಯ ಮಧ್ಯೆ ಅವನ ಕೈಗಳು ವಂಶಿಕಾಳ ದೇಹದ ಮೇಲೆ ಹರಿದಾಡಿದವು. ನೀನು ತುಂಬ ಸುಂದರವಾಗಿದ್ಯಾ ವಂಶಿಕಾ ಎಂದು ಅವನು ಕಣ್ಣು ತೆರೆದು ಮಂದ ದೃಷ್ಟಿಯಲ್ಲಿ ನುಡಿದ. ಶಿವರಾಜ್, ದಯವಿಟ್ಟು ಬೇಡ ಎಂಬುದೇ ವಂಶಿಕಾಳ ತುಟಿಯಿಂದ ಬರುತ್ತಿದ್ದ ಮಾತು. ಆದರೆ ಅವನು ಅವಳ ತುಟಿಗಳ ಮೇಲೆ ತನ್ನ ಬೆರಳಿಟ್ಟ. ಇಂಥ ಕ್ಷಣದಲ್ಲಿ ನನ್ನಿಂದ ದೂರ ಹೋಗಬೇಡ ವಂಶಿಕಾ, ನಾನೀಗ ನಿನ್ನಿಂದ ದೂರ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಮತ್ತೆ ಅವಳ ಕುತ್ತಿಗೆಯ ಬಳಿ ಮುಖ ಹಾಕಿದ.
ಹಲವು ವರ್ಷಗಳಲ್ಲಿದ್ದ ತನ್ನ ಆಸೆಯನ್ನು ಕಳೆಯುತ್ತೇನೆ ಎಂದು ಸಂತೋಷದಿಂದ ಅವಳನ್ನು ತನ್ನಲ್ಲಿ ಸಾಧ್ಯವಿರುವಷ್ಟು ಗಟ್ಟಿಯಾಗಿ ತಬ್ಬಿಕೊಂಡ. ಶಿವರಾಜ್ ತನ್ನ ಜೀವನದಲ್ಲಿ ವಂಶಿಕಾಳ ಬಗ್ಗೆ ಹಲವಾರು ಸುಂದರ ಕನಸುಗಳನ್ನು ಕಂಡಿದ್ದ. ಅವಳ ಜೊತೆ ಮೊದಲ ಬಾರಿ ಜೊತೆಯಾಗುವ ಕ್ಷಣವನ್ನು ಬಹಳ ವಿಶೇಷವಾಗಿ ಮಾಡಿಕೊಳ್ಳಬೇಕೆಂದು ಆಲೋಚಿಸಿದ್ದ. ಆದರೆ ಎಲ್ಲವೂ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅನ್ನೋದು ಅವನ ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಅವನು ಅವಳ ಮೇಲೆ ಬ್ಲ್ಯಾಂಕೆಟ್ ಹಾಕಿ ಅವಳ ದೇಹವನ್ನು ಮುಚ್ಚಿದ. ಅವಳ ಕಣ್ಣೀರನ್ನು ಒರೆಸಿ, ವಂಶಿಕಾ, ಇದಕ್ಕೆ ಭಯಪಡುವ ಅಗತ್ಯ ಏನೂ ಇಲ್ಲ. ಸರ್ಪ್ರೈಸ್ ಆಗಿ ನೀನಿವತ್ತು ನನಗೆ ಉಡುಗೊರೆಯಾಗಿ ಬಂದಿದ್ದೀಯ ಅಷ್ಟೇ. ಇದೀಗ ನಡೆಯಬಾರದಿತ್ತು, ಆದರೆ ನಡೆದೋಯ್ತು. ಇನ್ನು ಕಳೆದು ಹೋದ ಬಗ್ಗೆ ಚಿಂತಿಸಿ ಫಲವಿಲ್ಲ. ಮೇಲಾಗಿ ನಾವು ಶೀಘ್ರದಲ್ಲೇ ಮದುವೆ ಆಗ್ತೀವಲ್ಲ ಎಂದನು. ಅವನ ಮಾತು ಮುಗಿಯುವ ಮೊದಲೇ ವಂಶಿಕಾ ಕೋಪದಿಂದ ಅವನ ಕೈಯನ್ನು ತಳ್ಳಿ ನೇರವಾಗಿ ಹೇಳಿದಳು, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಬಯಸಲಿಲ್ಲ. ನಾನು ನಿನ್ನನ್ನು ದ್ವೇಷಿಸ್ತಿದ್ದೆ. ನಾನು ಇನ್ನೊಬ್ಬನನ್ನು ಪ್ರೀತಿಸುತ್ತೇನೆ. ಈ ಮಾತು ಕೇಳಿ ಶಿವರಾಜ್ ತುಂಬ ಕೋಪಗೊಂಡ. ನೀನೇನು ಹೇಳ್ತೀಯ? ನಮ್ಮಿಬ್ಬರ ಮದುವೆ ಬಾಲ್ಯದಲ್ಲಿ ನಿಶ್ಚಯವಾಗಿತ್ತಲ್ವ? ನಾನು ಈವರೆಗೆ ನನ್ನ ಜೀವನವನ್ನೆಲ್ಲ ನಿನ್ನೊಂದಿಗೆ ಇರಬೇಕು ಅಂತ ಬಯಸಿದ್ದೆ. ಇದುವರೆಗೂ ಒಂದು ಹೆಣ್ಣನ್ನು ಕಣ್ಣೆತ್ತಿ ನೋಡಿಲ್ಲ. ಬೇರೆ ಯಾರ ಪ್ರೀತಿಯ ನಿವೇದನೆ ಒಪ್ಪಲಿಲ್ಲ. ಆದರೆ ನೀನು ನನ್ನವನೆಂದು ತಿಳಿದರೂ ಇನ್ನೊಬ್ಬನ ಪ್ರೀತಿಯಲ್ಲಿ ಬಿದ್ದಿದ್ಯಾ? ನಿನ್ನ ಬಾಯಿಂದ ಈ ಮಾತುಗಳು ಬರುತ್ತವೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಯಾರಾದರೂ ನನ್ನ ಮತ್ತು ನಿನ್ನ ನಡುವೆ ಬರಲು ನೋಡಿದರೆ ನಾನು ಅವರನ್ನು ಬದುಕಲು ಬಿಡೋದು ಇಲ್ಲ. ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ನಿನ್ನ ಮದುವೆ ಇವತ್ತೇ ನಡೆಯುತ್ತೆ. ನಾನು ನಿನ್ನ ಅಪ್ಪನಿಗೆ ಕರೆ ಮಾಡ್ತೀನಿ. ನೀನು ಬಟ್ಟೆ ಹಾಕು. ನಿನ್ನ ಕುತ್ತಿಗೆಯ ಮೇಲೆ ನನ್ನ ಪ್ರೀತಿಯ ಗುರುತುಗಳು ಸ್ಪಷ್ಟವಾಗಿವೆ. ಅವನ್ನೆಲ್ಲ ಮುಚ್ಚಿಕೊ. ಮನೆಯವರೆಗೂ ನಿಶ್ಚಿಂತವಾಗಿ ಹೋಗು. ಇವತ್ತೇ ನಾನು ನಿನ್ನ ಮನೆಗೆ ವರನಾಗಿ ಬರುತ್ತೇನೆ ಎಂದು ಅವನು ನಗುತ್ತಾ ಹೇಳುತ್ತಿದ್ದ. ವಂಶಿಕಾ ಅವನತ್ತ ಕೋಪದಿಂದ ನೋಡುತ್ತಾ ಬಟ್ಟೆಯನ್ನು ಮುಚ್ಚಿಕೊಂಡು ಬಾತ್ರೂಮ್ ಕಡೆಗೆ ನಡೆದಳು. ನಿನ್ನ ಬಟ್ಟೆ ತೆಗೆದುಕೊಂಡು ಹೋಗು, ಇಲ್ಲದಿದ್ದರೆ ಮತ್ತೆ ನಾನೇ ಕೊಡಬೇಕಾಗುತ್ತೆ. ಆಗ ಮತ್ತೆ ನನ್ನಿಂದ ತಪ್ಪಾದರೂ ನನ್ನನ್ನು ಹೊಣೆ ಮಾಡಬೇಡ ಅಂತ ಶಿವರಾಜ್ ನಗುತ್ತಾ ಹೇಳಿದ. ವಂಶಿಕಾ ಕಣ್ಣು ಬಿಸಿ ಅವನತ್ತ ಕೋಪದಿಂದ ನೋಡಿ ಅವಳ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ಗೆ ಹೋದಳು. ಒಳಗೆ ಹೋಗಿ ಎಷ್ಟೋ ಹೊತ್ತು ಅಳುತ್ತಾ ಕೂತಳು. ಅವಳು ಅಳುತ್ತಾ ತನ್ನ ಮೇಲೆ ತಾನೇ ಕೋಪಗೊಳ್ಳುತ್ತಾ ಹೇಳಿಕೊಂಡಳು, ನಾನು ಯಾಕೆ ರಾತ್ರಿ ಇಂಥ ಸಮಯಕ್ಕೆ ಒಬ್ಬ ಹುಡುಗನ ಕೊಠಡಿಗೆ ಹೋದೆನೋ? ಇದೆಲ್ಲವೂ ನನ್ನ ತಪ್ಪು. ಅವಳು ಗಟ್ಟಿಯಾಗಿ ಅಳುತ್ತಾ ನಿಂತಳು. ಹೊರಗೆ ಶಿವರಾಜ್ ಅವಳ ಅಳುವ ಸದ್ದು ಕೇಳುತ್ತಾ ಮೌನವಾಗಿದ್ದ. ಈಗ ಅವನ ಮನಸ್ಸು ಕೂಡ ಮುದಿಡಿತು. ವಂಶಿಕಾ ರಾತ್ರಿ ನನ್ನ ಬಳಿ ಯಾಕೆ ಬಂದ್ಲು? ಅಳುತ್ತಾ ಸ್ನಾನ ಮಾಡಿ ಬಟ್ಟೆ ಧರಿಸಿ ವಂಶಿಕಾ ಹೊರಬಂದಳು. ಇನ್ನೇನೇ ಆದರೂ ಶಿವರಾಜ್ ನನ್ನನ್ನು ಬಿಡುವುದಿಲ್ಲ. ನನ್ನನ್ನೇ ಮದುವೆಯಾಗುತ್ತಾನೆ. ಅವಳು ಹೊರಬರುತ್ತಿದ್ದಾಗ ತಕ್ಷಣವೇ ಬಾಗಿಲಲ್ಲಿ ಜೋರಾಗಿ ತಟ್ಟಿದ ಶಬ್ದವಾಯಿತು. ವಂಶಿಕಾ ಮತ್ತು ಶಿವರಾಜ್ ಇಬ್ಬರು ಬೆಚ್ಚಿ ಬಿದ್ದರು. ಅವಳು ಬಿಗುನೋಟ ಶಿವರಾಜ್ ಕಡೆ ನೋಡಿದಳು. ಹೊರಗಿನಿಂದ ಧ್ವನಿ ಕೇಳಿಸಿತು. ಶಿವರಾಜ್, ಬಾಗಿಲು ತೆರೆಯಪ್ಪ. ಅದು ಮನೋಹರ್ ಅವರ ಧ್ವನಿಯಾಗಿತ್ತು. ಪ್ರೀತಿ, ನಿನಗೆ ನಿಜವಾಗ್ಲೂ ಗೊತ್ತಿದ್ಯಾ ವಂಶಿಕಾ ಶಿವರಾಜ್ನ ಕೊಠಡಿಯಲ್ಲಿ ಇದ್ದಾಳೆ ಅಂತ? ಮನೋಹರ್ ಅವರ ಧ್ವನಿ ಕೇಳುತ್ತಿದ್ದಂತೆ ವಂಶಿಕಾಗೆ ತನ್ನ ಉಸಿರೇ ನಿಂತಂತೆ ಅನ್ನಿಸ್ತು. ಹೌದಪ್ಪ, ನಾನು ಕಣ್ಣಾರೆ ನೋಡಿದ್ದೆ ರಾತ್ರಿ ವಂಶಿಕಾ ಶಿವರಾಜ್ನ ಮನೆಗೆ ಹೋಗುತ್ತಿರುವುದನ್ನು. ನಾನು ನಿಮಗೆ ಹೇಳಲು ಬಂದಿದ್ದೆ, ಆದರೆ ನೀವು ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಂಡು ಆಳವಾಗಿ ನಿದ್ದೆಗೆ ಜಾರಿದ್ರಿ. ಈ ವೇಳೆ ಬಾಗಿಲನ್ನು ಜೋರಾಗಿ ಬಡಿಯೋ ಶಬ್ದ ಕೇಳುತ್ತೆ. ವಂಶಿಕಾ, ಇದೆಲ್ಲ ಏನು? ನನಗೆ ಏನು ಅರ್ಥ ಆಗ್ತಾ ಇಲ್ಲ. ರಾತ್ರಿ ನೀನು ನನ್ನ ಕೊಠಡಿಗೆ ಯಾಕೆ ಬಂದೆ? ಶಿವರಾಜ್ ಸಹ ತುಂಬ ಬೆಚ್ಚಿ ಹೋಗಿದ್ದ. ಶಿವರಾಜ್, ನಾನು ನಿನ್ನೊಂದಿಗೆ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಲು ಬಂದಿದ್ದೆ, ಆದರೆ ನೀನು... ಅವಳು ಅಳಲಾರಂಭಿಸಿದಳು. ಅದಕ್ಕೆ ರಾತ್ರಿ ಬಂದದ್ಯಾಕೆ? ಬೆಳಿಗ್ಗೆ ಕೂಡ ಬಂದು ಹೇಳ್ಬೋದಿತ್ತಲ್ವಾ? ಆದರೆ ಪ್ರೀತಿ ನನಗೆ ಹೇಳಿದ್ಲು, ನೀನು ಬೆಳಗ್ಗೆ ವಿದೇಶಕ್ಕೆ ಹೋಗ್ತೀಯಂತೆ, ನಂತರ 1 ತಿಂಗಳ ನಂತರ ಮಾತ್ರ ಬರ್ತೀಯಂತೆ. ಆಗ ಬಂದ ಕೂಡಲೇ ಮದುವೆ ಆಗುತ್ತದೆ ಅಂತ. ಏನಿದೆಲ್ಲ? ನಾನು ವಿದೇಶಕ್ಕೆ ಹೋಗ್ತೀನ? ಇದರ ಅರ್ಥ ಪ್ರೀತಿ ಸುಳ್ಳು ಹೇಳಿದ್ದಾಳೆ. ಈಗ ಅಪ್ಪನನ್ನು ಕರೆದುಕೊಂಡು ನಿನ್ನ ಮನೆಗೆ ಬಂದು ಬಿಟ್ಟಿದ್ದಾಳೆ. ಎಲ್ಲವೂ ಒಂದೊಂದಾಗಿ ತೆರೆದುಕೊಂಡು ಹೋಗುತ್ತವೆ. ಅಂದರೆ ಪ್ರೀತಿ ತಿಳಿದುಕೊಂಡೇ ನನ್ನನ್ನು ಸಿಕ್ಕಿ ಹಾಕಿಸಿದ್ಲಾ? ಶಿವರಾಜ್, ಬಾಗಿಲು ತೆರೆ. ಮನೋಹರ್ ಅವರ ಧ್ವನಿ ಮತ್ತೊಮ್ಮೆ ಒರಟಾಗಿ ಕೇಳಿ ಬಂದಿತು. ಬಾಗಿಲು ತೆರೆಯಬೇಕಾಯಿತು. ಬಾಗಿಲು ತೆರೆದ ಕೂಡಲೇ ಮನೋಹರ್ ಅವರು ಪ್ರೀತಿ ಹಾಗೂ ವಂಶಿಕಾಳ ತಾಯಿ ಸಾಧನಾ ಒಳಗೆ ಪ್ರವೇಶಿಸಿದರು. ಶಿವರಾಜ್ ಮತ್ತು ವಂಶಿಕಾಳನ್ನು ಒಟ್ಟಿಗೆ ಕೋಣೆಯಲ್ಲಿ ನೋಡಿ ಎಲ್ಲರೂ ಬೆಚ್ಚಿ ಬಿದ್ದರು. ಆದರೆ ಪ್ರೀತಿ ಮುಖದಲ್ಲಿ ಒಂದು ದುರಾಸೆಯ ನಗು ಹೊಳೆಯುತ್ತಿತ್ತು. ಈಗ ನಾನಂದುಕೊಂಡಂತೆ ಎಲ್ಲ ನಡೆಯುತ್ತೆ ಅಂದುಕೊಳ್ಳುತ್ತಾಳೆ. ವಂಶಿಕಾಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಶಿವರಾಜ್ ಜೊತೆ ನಡೆಯಲಿರುವ ಮದುವೆಯನ್ನು ಮುರಿದು ಹಾಕ್ತಾರೆ. ಮತ್ತೆ ಶಿವರಾಜ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ಮತ್ತೆ ಅವನನ್ನು ನನ್ನವನನ್ನಾಗಿ ನಾನು ಮಾಡಿಕೊಳ್ಳುತ್ತೇನೆ ಎಂದು ಅಂದುಕೊಳ್ಳುತ್ತಾಳೆ. ನೀನು ಶಿವರಾಜ್ನ ಕೊಠಡಿಯಲ್ಲಿ ಏನು ಮಾಡ್ತಿದ್ದಿ? ಮನೋಹರ್ ಅವರು ಮುಂದೆ ಬಂದು ಕೇಳಿದರು. ಸಾಧನಾರವರು ಸಹ ಅಚ್ಚರಿಯಿಂದ ಮುಂದೆ ಬಂದರು. ವಂಶಿಕಾ, ನೀನೇನು ಮಾಡ್ತಿದ್ದೆ ಇಲ್ಲಿ? ಅವಳ ಒದ್ದೆಯಾದ ಮೈಯನ್ನು ನೋಡಿ ಎಲ್ಲರೂ ಅರ್ಥ ಮಾಡಿಕೊಂಡರು. ಅವಳ ಕಂಠದ ಮೇಲೆ ಕಾಣುತ್ತಿದ್ದ ಕೆಂಪು ಗುರುತುಗಳನ್ನು ನೋಡಿ ಅವರ ಹೃದಯವೇ ನಿಂತಂತಾಯಿತು. ನಮ್ಮ ಗೌರವ ಬೀದಿ ಪಾಲಾಯಿತು. ನಿನಗೆ ಲಜ್ಜೆ ಇಲ್ವಾ? ಮನೋಹರ್ ಅವರು ತಮ್ಮ ಮುಖವನ್ನು ತಿರುಗಿಸಿದರು. ಮಮ್ಮಿ, ನನ್ನ ಮಾತು ಕೇಳಿ, ನಾನೇನೂ ಮಾಡಿಲ್ಲ. ಇದನ್ನೆಲ್ಲ ಈ ಶಿವರಾಜ್... ಚುಪ್!
ಈಗ ಹೇಳಲು ಏನಿದೆ ಮತ್ತು ಕೇಳಲು ಏನು ಉಳಿದಿದೆ? ಶಿವರಾಜ್ನಿಗೂ ಕೂಡ ಬಾಯಿ ತೆರೆಯಲು ಆಗಲಿಲ್ಲ. ಆದರೆ ಧೈರ್ಯವನ್ನು ಮಾಡಿ ಅವರು 2 ಹೆಜ್ಜೆ ಮುಂದೆ ಬಂದು ಮನೋಹರ್ ಅವರ ಮುಂದೆ ನಿಂತು, ಅಂಕಲ್, ಇದರಲ್ಲಿ ವಂಶಿಕಾಳ ಯಾವುದೇ ತಪ್ಪಿಲ್ಲ. ನಾನೇ ಅವಳನ್ನು ನನ್ನ ಬಳಿ ಬರಲು ಹೇಳಿದ್ದೆ. ಈ ಮದುವೆಯನ್ನು ಕುರಿತು ಅವಳೊಂದಿಗೆ ಒಂದು ಪ್ರಮುಖ ವಿಷಯ ಮಾತನಾಡಬೇಕಿತ್ತು. ಆದರೆ ರಾತ್ರಿ ಕೆಲವು ಕ್ಷಣಗಳ ದುರ್ಬಲತೆಯಲ್ಲಿ ನಾನು ತಪ್ಪು ಮಾಡಿದೆ. ತಪ್ಪು? ನನ್ನ ಗೌರವವನ್ನೇ ನಾಶ ಮಾಡಿದೆ ನೀನು. ಅದನ್ನು ತಪ್ಪು ಅಂತ ಕರೆಯುತ್ತೀಯಾ? ಮನೋಹರ್ ಅವರು ಅವನ ಮುಖದ ಮೇಲೆ ಒಂದು ಏಟನ್ನು ಬಾರಿಸಿದರು. ಅಂಕಲ್, ದಯವಿಟ್ಟು ಈ ರೀತಿ ರಿಯಾಕ್ಟ್ ಮಾಡಬೇಡಿ. ನಾನು ವಂಶಿಕಾಳನ್ನು ಮದುವೆ ಆಗುತ್ತೇನೆ. ಮದುವೆ 1 ತಿಂಗಳ ನಂತರವಿತ್ತು. ಆದರೆ ಈಗಲೇ ಮದುವೆ ಮಾಡಿಕೊಳ್ಳುತ್ತೇನೆ. ನೀವು ತಯಾರಿ ಮಾಡಿ. ಇವತ್ತು ರಾತ್ರಿ ಮದುವೆ ಆಗುತ್ತೇನೆ. ಸಾಧನಾರವರು ಅಳುತ್ತಾ ಮನೋಹರ್ ಅವರ ಬಳಿ ಬಂದು ಹೇಳಿದರು. ನನಗೆ ಅನ್ನಿಸ್ತಿದೆ ಶಿವರಾಜ್ ಹೇಳಿದ್ದೆ ಸರಿ ಅಂತ. ಚೀರಾಡಿ ಕಿರುಚಾಡಿ ಏನೂ ಪ್ರಯೋಜನ ಇಲ್ಲ. ಇದರಿಂದ ನಮ್ಮ ಗೌರವಕ್ಕೆ ಇನ್ನೂ ಧಕ್ಕೆ ಆಗುತ್ತೆ. ಅದಕ್ಕಾಗಿ ಈ ವಿಷಯವನ್ನೆಲ್ಲ ಇಲ್ಲೇ ಮುಕ್ತಾಯ ಮಾಡೋಣ. ಇವತ್ತು ಇವರಿಬ್ಬರ ಮದುವೆ ಮಾಡಿಸೋಣ. ಸಂಬಂಧಿಕರಿಗೆ ನಾನು ಯಾವುದೋ ಒಂದು ನಂಬಿಸಬಹುದಾದ ಕಾರಣ ಹೇಳಿಬಿಡುತ್ತೇನೆ. ಪ್ರೀತಿ ಮೌನದಿಂದ ತನ್ನ ತಂದೆಯ ಮತ್ತು ತಾಯಿಯ ಮುಖವನ್ನು ನೋಡುತ್ತಾ ನಿಂತು ಬಿಟ್ಟಳು. ಆಕೆ ಮಾಡಿದ ಕುತಂತ್ರ ಎಲ್ಲ ವಿಫಲವಾಗಿತ್ತು. ನಿಧಾನವಾಗಿ ಎಲ್ಲರೂ ಆ ಕೋಣೆಯಿಂದ ಹೊರ ಹೋದರು. ಆಮೇಲೆ ಎಲ್ಲರೂ ಹೋದ ನಂತರ ವಂಶಿಕಾ ತನ್ನ ಭಗ್ನವಾದ ಕನಸುಗಳೊಂದಿಗೆ ಆ ಮನೆಯಿಂದ ಹೊರಗೆ ಬಂದು ಬಿಟ್ಟಳು. ಹಿಂದೆ ನಿಂತಿದ್ದ ಶಿವರಾಜ್ ಕುಗ್ಗಿದ ಹೆಜ್ಜೆಗಳಿಂದ ಗೇಟು ದಾಟುತ್ತಾ ಹೊರಡುವ ವಂಶಿಕಾಳನ್ನು ನೋಡಿ ನಿಂತಿದ್ದ. ಅಯ್ಯೋ ದೇವ್ರೆ, ನನ್ನಿಂದ ತಪ್ಪಾಗಿದೆ ಎಂದು ತನ್ನ ತಲೆ ಕೂದಲನ್ನು ಎಳೆಯುತ್ತಾ ಕೋಪಗೊಂಡನು. ಆದರೆ ಎಲ್ಲ ಆದ ಬಳಿಕ ಏನು ಮಾಡಿದರೂ ಪ್ರಯೋಜನವಿರಲಿಲ್ಲ. ಅವನು ವಂಶಿಕಾಳನ್ನು ತನ್ನವಳನ್ನಾಗಿಸಲು ಇಚ್ಛಿಸಿದ್ದ. ತನ್ನ ಹೃದಯದಲ್ಲಿ ಪ್ರೀತಿಯ ಹೂಗಳನ್ನು ಅರಳಿಸಲು ಬಯಸಿದ್ದ. ಆದರೆ 3ನೇ ವ್ಯಕ್ತಿಯ ಆಗಮನ ಅವರ ನಡುವಿನ ಪ್ರೀತಿಗೆ ಹೊಡೆತ ಕೊಟ್ಟಿತ್ತು. ಏನೇ ಆದರೂ ರಾತ್ರಿ ಅವರಿಬ್ಬರ ಮದುವೆ ನಡೆಯಬೇಕಿತ್ತು. ವಂಶಿಕಾಳಿಗೆ ರೆಡಿಮೇಡ್ ಲೆಹೆಂಗಾವನ್ನು ಖರೀದಿಸಿದರು. ಬ್ಯೂಟಿಷಿಯನ್ ಆಕೆಯನ್ನು ಅತ್ಯಂತ ಆಕರ್ಷಕವಾಗಿ ಸಜ್ಜುಗೊಳಿಸಿದ್ದಳು. ಅವಳು ನೋಡಲು ಆಕಾಶದಿಂದ ಇಳಿದ ಚಿನ್ನದ ಪರಿಯಂತಿದ್ದಳು. ಅವಳ ಮನೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗಿತ್ತು. ಅವನ ಕಣ್ಣುಗಳು ಅವಳ ಮೇಲೆ ನಿಂತು ಬಿಟ್ಟವು. ಶಿವರಾಜ್ ತನ್ನ ತಾಯಿ ತಂದೆಯನ್ನು ಈ ತುರ್ತು ಮದುವೆಗೆ ಒಪ್ಪಿಸುವುದು ತುಂಬ ಕಷ್ಟವಾಗಿತ್ತು. ಅವರು ಮೊದಲು ಆಶ್ಚರ್ಯಪಟ್ಟರು. ಆದರೆ ಶಿವರಾಜ್ನ ಒತ್ತಾಯದ ಮುಂದೆ ಕೊನೆಗೆ ಒಪ್ಪಿಕೊಂಡರು. ಅವನು ತನ್ನ ತಾತ್ಕಾಲಿಕ ಕಾರಣವನ್ನು ಈ ರೀತಿ ಹೇಳಿದ. ನಾನು ಕೆನಡಾಕ್ಕೆ ಒಂದು ತುರ್ತು ಮೀಟಿಂಗ್ಗೆ ಹೋಗಬೇಕಿದೆ. ವಂಶಿಕಾ ಕೂಡ ಜೊತೆಗೆ ಹೋಗಲು ವೀಸಾ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದೇನೆ. ಮದುವೆಯಾದ ಮೇಲೆ ಅವಳನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಇಚ್ಛಿಸುತ್ತೇನೆ. ಇದರಿಂದಾಗಿ ತಂದೆ ತಾಯಿ ಒಪ್ಪಿಕೊಳ್ಬೇಕಾಯಿತು. ಮದುವೆ ದಿನ ವಂಶಿಕಾಳನ್ನು ನೋಡಿ ಶಿವರಾಜ್ ನಿಶ್ಶಬ್ದನಾಗಿ ಬಿಟ್ಟ. ಅವಳು ಅಪರೂಪದ ಮಹಾರಾಣಿಯಾಗಿ ಕಾಣುತ್ತಿದ್ದಳು. ಅವನ ಹೃದಯದ ಚಲನೆಗಳು ಗಟ್ಟಿಯಾಗುತ್ತಾ ಹೋಗುತ್ತಿದ್ದವು. ನಾನು ನಿನಗೆ ಭರವಸೆ ಕೊಡುತ್ತೇನೆ ವಂಶಿಕಾ. ಇಂದಿನಿಂದ ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಬರೋದಿಲ್ಲ. ಅವನು ಮುಂದೆ ಬಂದು ಅವಳ ಕೈ ಹಿಡಿದು ವೇದಿಕೆಗೆ ಕರೆದುಕೊಂಡು ಹೋಗಬೇಕೆಂದು ಇಚ್ಛಿಸಿದ. ಆದರೆ ವಂಶಿಕಾ ತನ್ನ ಲೆಹಂಗಾವನ್ನು ಹಿಡಿದುಕೊಂಡು ತಾನೇ ವೇದಿಕೆಗೆ ಏರಿಬಿಟ್ಟಳು. ಇದನ್ನು ನೋಡಿ ಶಿವರಾಜ್ಗೆ ಸ್ವಲ್ಪ ಕೋಪ ಬಂದಾದರೂ ನಿಯಂತ್ರಿಸಿಕೊಂಡ. ಅವನಿಗೆ ಗೊತ್ತಿತ್ತು, ಈ ಸಂದರ್ಭದಲ್ಲಿ ಅವಳ ಮನಸ್ಥಿತಿ ಸರಿಯಾಗಿಲ್ಲ. ಅವಳು ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದಳು. ಇದರಿಂದಾಗಿ ಆತ ಸ್ವಲ್ಪ ಸಮಯ ನೀಡಲು ತೀರ್ಮಾನಿಸಿದ. ಮದುವೆ ಸರಳವಾಗಿ ಮುಗಿದು ಹೋಯಿತು. ಈಗ ವಂಶಿಕಾ ಶಿವರಾಜ್ ಆಗಿದ್ದಳು. ವಿದಾಯದ ವೇಳೆಯಲ್ಲಿ ಅವಳು ತನ್ನ ತಂದೆಯ ಮುಖವನ್ನು ನೋಡಲಿಲ್ಲ. ಅವರವಳಿಗೆ ತುಂಬ ಮುಖ್ಯ ವ್ಯಕ್ತಿಯಾಗಿದ್ದರು. ಅವಳ ಕೋಪ ಸ್ಪಷ್ಟವಾಗಿತ್ತು. ಅವಳ ತಾಯಿಯನ್ನು, ಪ್ರೀತಿಯನ್ನು ಅವಳು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಳು. ಅವಳು ಏನೂ ಹೇಳದೆ ನೇರವಾಗಿ ಕಾರಿನಲ್ಲಿ ಕುಳಿತಳು. ಎಲ್ಲರೂ ಈ ವರ್ತನೆ ನೋಡಿ ಆಶ್ಚರ್ಯಪಟ್ಟರು. ಇದೀಗ ದೇವರಿಗೆ ಧನ್ಯವಾದ ಸಮರ್ಪಿಸುತ್ತಿದ್ದರು. ಅಲ್ಲಿ ಹೆಚ್ಚಿನ ಜನರಿರಲಿಲ್ಲ. ಇಲ್ಲದಿದ್ದರೆ ಈ ವಿಚಾರ ಮಾಧ್ಯಮದವರೆಗೆ ಹೋಗುತ್ತಿತ್ತು ಎಂದು ಅವರು ಹೇಳುತ್ತಿದ್ದರು. ಮನೋಹರ್ ಅವರು ತಮ್ಮ ಮಗಳ ಮದುವೆ ಮಾಡಿಸಿ ಸಂತೋಷವಾಗಿದ್ದರು. ರಾತ್ರಿ ಶಿವರಾಜ್ ಖುಷಿಯಿಂದ ಉಲ್ಲಾಸದಲ್ಲಿದ್ದ. ಅವನು ವಂಶಿಕಾಳನ್ನು ತನ್ನ ಹೆಂಡತಿಯಾಗಿ ನೋಡಬೇಕೆಂದುಕೊಂಡಿದ್ದರಿಂದ ಅವಳು ಅವನ ಕನಸುಗಳಲ್ಲಿ ಮಿಂಚುತ್ತಿದ್ದಳು. ಆದರೆ ಅವನ ಕೋಣೆಗೆ ಹೋಗಿ ನೋಡಿದಾಗ ನಿರಾಸೆಯಾಯಿತು. ಅವಳು ಬಟ್ಟೆ ಬದಲಾಯಿಸಿ ಮಲಗಿಬಿಟ್ಟಿದ್ದಳು. ಇದವನಿಗೆ ಇಷ್ಟವಾಗಲಿಲ್ಲ. ಆದರೂ ಅವನು ನಿಭಾಯಿಸಿಕೊಂಡ. ಅವಳು ನಿಜವಾಗಿ ಮಲಗಿರಲಿಲ್ಲ. ನಕಲಿ ನಿದ್ದೆ ಮಾಡುತ್ತಿದ್ದಳು. ಅವನು ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ನೋಡಲು ಬಯಸುತ್ತಿದ್ದಳು. ಅವಳು ಕೋಪದಿಂದ ತನ್ನ ಒಳಗಿನ ನೋವನ್ನು ಹೊರಹಾಕಲು ಏನಾದರೂ ಕಾರಣ ಹುಡುಕುತ್ತಿದ್ದಳು. ಆದರೆ ಶಿವರಾಜ್ ಏನೂ ಹೇಳದೆ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ಅವಳ ಹತ್ತಿರನೇ ಮಲಗಿಬಿಟ್ಟ. ತಕ್ಷಣ ಅವಳು ಎದ್ದು ಬಿಟ್ಟಳು. ನೀವು ನಿನ್ನೆ ನನ್ನ ಮಾನವನ್ನು ಹಾಳು ಮಾಡಿದ್ದಲ್ಲದೆ ಈಗ ಪುನಃ ನನ್ನ ಹತ್ತಿರ ಬಂದಿದ್ದೀರಾ? ಎದ್ದೇಳಿ ಇಲ್ಲಿಂದ ಎಂದು ಕೋಪದಿಂದ ಜೋರಾಗಿ ಕಿರುಚಿದಳು. ನೀನು ನನಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾನು ನಿನ್ನನ್ನು ಕರೀಲಿಲ್ಲ. ನೀನೇ ಖುದ್ದಾಗಿ ಆ ಮಧ್ಯರಾತ್ರಿಯಲ್ಲಿ ನನ್ನ ಹತ್ತಿರ ಬಂದಿದ್ಯಾ. ಆದರೂ ನಾನು ನಿನ್ನ ಮನೆಯವರಲ್ಲಿ ನಾನು ಕರೆದಿದ್ದೆ ನನ್ನದೇ ತಪ್ಪು ಅಂತ ಎಲ್ಲರ ಮುಂದೆ ಒಪ್ಪಿಕೊಂಡೆ. ನಾನು ನನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡೆ. ಆದರೂ ಪರವಾಗಿಲ್ಲ, ನಿನಗೋಸ್ಕರ ಅಲ್ವಾ ಅಂತ ಅಂದುಕೊಂಡೆ. ಆದರೆ ನೀನು ಈ ರೀತಿ ಮಾತನಾಡ್ತೀಯಾ? ಶಿವರಾಜ್ನು ಬಹಳ ಶಾಂತಿಯುತವಾಗಿ ಕೇಳಿದ. ನಾನೇನು ಮಾಡಿದ್ದೆ? ನಾನು ನಿನ್ನ ಜೊತೆ ಮಾತನಾಡಲು ಬಂದಿದ್ದೆ. ನೀನೇ ನನ್ನ ಜೊತೆ ಎಂದು ವಂಶಿಕಾ ಮುಖ ತಿರುಗಿಸಿಕೊಂಡು ಸುಮ್ಮನಿದ್ದು ಬಿಟ್ಟಳು.
ನೀವು ನನ್ನ ಹತ್ತಿರ ಹಾಸಿಗೆಯಲ್ಲಿ ಮಲಗಬಾರ್ದು ಎಂದು ಹೇಳಿದಳು. ಶಿವರಾಜ್ ಅವಳ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳನ್ನು ಹಾಸಿಗೆಯ ಮೇಲೆ ದೂಡಿ ಹಾಕಿ ಅವಳ ಮೇಲೆ ಮಲಗಿಕೊಂಡನು. ಈಗ ಹೇಳು, ಏನು ಮಾಡ್ತೀಯಾ ಎಂದು ಕೇಳಿದ. ನಾನು ಹಾಸಿಗೆಯಲ್ಲಿ ಇದ್ದೇನೆ, ನೀನೇನು ಮಾಡ್ತೀಯಾ? ಅವನು ಆಕೆಯ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಕೇಳಿದ. ವಂಶಿಕ ಅವನ ಕೈಗಳಿಗೆ ಬಾಯಿಂದ ಕಚ್ಚಿದಳು. ಅವಳು ಕಚ್ಚಿದಾಗ ಸಹಿಸಲಾರದಷ್ಟು ನೋವಾದರೂ ಸಹಿಸಿಕೊಂಡು ಕಣ್ಣು ಮುಚ್ಚಿದನು. ಅವನ ರಕ್ತದ ಉಪ್ಪಾದ ರುಚಿ ವಂಶಿಕಾಳ ನಾಲಿಗೆಯಲ್ಲಿ ಹರಡಿದಾಗ ಅವಳು ಬಾಯಿ ತೆರೆದಳು. ಅವನ ಕೈಯಲ್ಲಿ ರಕ್ತ ಬರುತ್ತಿತ್ತು. ನೀನು ಬಹಳ ಕೆಳಮಟ್ಟದ ಮನುಷ್ಯ. ನಿನ್ನ ಅಸ್ತಿತ್ವವನ್ನೇ ನನಗೆ ನೋಡುವಾಗ ನಾಚಿಕೆ ಆಗ್ತಿದೆ. ನಿನ್ನ ಜೊತೆ ಇರೋದು ದೂರದ ಮಾತು. ನಿನ್ನ ಮುಖವನ್ನೇ ನೋಡೋದಕ್ಕೆ ಮನಸ್ಸಾಗ್ತಿಲ್ಲ ಎಂದು ಹೇಳಿದಾಗ ಅವನು, ನಿನಗೆ ಗೊತ್ತಾ ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಅಂತ? ಅದಕ್ಕೆ ನಿನ್ನ ಈ ನಡವಳಿಕೆಯನ್ನು ಸಹಿಸುತ್ತಿದ್ದೇನೆ. ಇಲ್ಲದಿದ್ದರೆ ನಿನ್ನ ಸ್ಥಳದಲ್ಲಿ ಬೇರೆ ಹೆಣ್ಣು ಇದ್ದಿದ್ರೆ ನಾನು ಅವಳ ನಾಲಿಗೆ ಕತ್ತರಿಸ್ತಿದ್ದೆ ಎಂದು ಅವನು ಶಾಂತವಾಗಿ ಹೇಳಿದ. ಅವನು ಮೆಲ್ಲನೆ ಅವಳ ಕೈಗಳನ್ನು ಬಿಟ್ಟುಕೊಂಡನು ಮತ್ತು ತನ್ನ ಗಾಯವನ್ನು ಕರ್ಚೀಫಿಂದ ಒರೆಸಿಕೊಂಡನು. ನಿನ್ನಿಂದ ಬಂದ ಈ ಗಾಯದಿಂದ ನನಗೆ ಬೇಜಾರಿಲ್ಲ, ಆದರೆ ಇಲ್ಲಿಗೆ ಆಗಬಾರ್ದಿತ್ತು. ಅವನ ಮಾತುಗಳು ಇನ್ನೂ ಮುಗಿಯದೆ ಅವನು ತನ್ನ ತುಟಿಗಳನ್ನು ವಂಶಿಕಾಳ ತುಟಿಗಳ ಹತ್ತಿರ ತಂದ. ನಿನಗೆ ಇಷ್ಟವಿರಲಿ ಇಲ್ಲದಿರಲಿ, ನೀನು ಬೇಕಾದಷ್ಟು ಗಾಯ ಮಾಡು. ನಿನಗೆ ನನ್ನ ಕಡೆ ಇದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದನು. ಕೋಪಗೊಂಡ ವಂಶಿಕ ಅಲ್ಲಿದ್ದ ಕುಶನ್ ತೆಗೆದು ಅದರಲ್ಲಿ ಶಿವರಾಜ್ಗೆ ಹೊಡೆಯಲಾರಂಭಿಸಿದಳು. ಶಿವರಾಜ್ ಹಾಸ್ಯವಾಗಿ ನಗುತ್ತಾ, ಕ್ಷಮಿಸು ನನ್ನ ಮಹಾರಾಣಿ, ನನ್ನಿಂದ ತಪ್ಪಾಗಿದೆ. ನಾನಿನ್ನು ಯಾವುದೇ ಶಿಕ್ಷೆಗೆ ಸಿದ್ಧನಿದ್ದೀನಿ. ಆದರೆ ದೇವರಿಗಾಗಿ ಇಂತಹ ಕ್ರೂರ ನಡವಳಿಕೆಯಿಂದ ದೂರವಿರು. ನಿನ್ನ ನೋವು ನೋಡಿ ನನ್ನ ಹೃದಯವು ನೋವಾಗ್ತಿದೆ. ನಾನು ನಿನ್ನ ಎಲ್ಲ ದುಃಖಗಳನ್ನು ದೂರ ಮಾಡಲು ಬಯಸುತ್ತೇನೆ. ಒಮ್ಮೆ ನನ್ನ ಜೊತೆ ಬಾ ಸಾಕು ಎಂದು ಶಿವರಾಜ್ ಹೇಳಿದನು. ಸುಳ್ಳು, ನೀನು ನಟಿಸುವ ಮನುಷ್ಯ. ನಿನ್ನ ಉದ್ದೇಶ ನನಗೆ ತಿಳಿದಿದೆ. ನನ್ನನ್ನು ಬಳಸೋದು, ನನ್ನ ದೇಹವನ್ನು ಪಡ್ಕೊಳ್ಳೋದು ಎನ್ನುತ್ತಾ ಆಕೆ ಮತ್ತೆ ಅಳತೊಡಗಿದಳು. ಶಿವರಾಜ್ ತನ್ನ ಕೈಯನ್ನು ಅವಳ ತಲೆಯ ಮೇಲೆ ಸವರುತ್ತಾ, ಡಿಯರ್, ನಂಬು ನನ್ನನ್ನು. ನನಗೆ ಇಂಥ ಯೋಚನೆ ಇರಲಿಲ್ಲ. ನಾನು ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತೇನೆ. ಅದು ಪವಿತ್ರವಾದ ಪ್ರೀತಿ. ದೇಹದ ವಿಷಯಕ್ಕೆ ಬಂದರೆ ನಾವಿಬ್ಬರೂ ಮದುವೆ ಆಗಿದ್ದೇವೆ. ಇದರಿಂದಾಗಿ ನನ್ನ ಹಕ್ಕು ಇರುತ್ತದೆ. ಆದರೆ ನಾನು ನಿನಗೆ ಆ ಹಕ್ಕನ್ನು ನೀಡೋದಿಲ್ಲ. ಅವಳು ಗರ್ಜಿಸಿದಂತೆ ಕೂಗಿದಳು. ಸರಿ ಸರಿ, ಅವನು ಕೈ ಎತ್ತಿ ಶಾಂತವಾಗಿ ಹೇಳಿದ. ನಾನು ನಿನ್ನ ಹತ್ತಿರ ಬರೋದಿಲ್ಲ. ನಿನ್ನ ಅನುಮತಿ ಇಲ್ಲದೆ ನಿನ್ನನ್ನು ಸ್ಪರ್ಶಿಸುವುದಿಲ್ಲ. ಇಂದಿನಿಂದ ನೀನು ಹೇಳುವಂತೆ ನಾನು ನಡೆದುಕೊಳ್ಳುತ್ತೇನೆ. ನೀನು ಸೋಫಾದ ಮೇಲೆ ಮಲಗಬೇಕು ಎಂದು ಹೇಳುತ್ತಾ ಅವಳು ತನ್ನ ಮೂಗು ಉಜ್ಜಿದಳು. ಸರಿ ನನ್ನ ಪ್ರಾಣ, ಹಾಗೇ ಮಾಡ್ತೀನಿ. ಇನ್ನೇನಾದರೂ ಆದೇಶ ಇದೆಯಾ? ಶಿವರಾಜ್ ಕೇಳಿದ. ವಂಶಿಕ ಕೋಪದಿಂದ ಅವನ ಕಡೆ ತಿರುಗಿ ನೋಡಿದಳು. ನಾನು ಪ್ರೀತಿಯೊಂದಿಗಿರುವ ಸುಂದರ ಹೆಂಡತಿಯನ್ನು ಹೊಂದುವ ಕನಸು ಕಂಡಿದ್ದೆ. ಆದರೆ ನನಗೆ ಜಂಗಲ್ ಬೆಕ್ಕು ಸಿಕ್ಕಿದೆ. ನಾನು ಜಂಗ್ಲಿ ಬೆಕ್ಕಾಗಲು ನೀನೇ ಕಾರಣ. ನೀನು ಆ ರಾತ್ರಿ ಅವಳು ಇನ್ನೂ ಹೇಳುವುದಕ್ಕಿಂತ ಮುಂಚೆ ಶಿವರಾಜ್ ತನ್ನ ಬೆರಳನ್ನು ಅವಳ ತುಟಿಗಳ ಮೇಲೆ ಇಟ್ಟು ಹೇಳಿದ. ಆ ರಾತ್ರಿ ಬಗ್ಗೆ ಮತ್ತೆ ಮಾತನಾಡಬೇಡ. ಅದಾಗಿದ್ದು ಹೋಗಿದ್ದು. ನಿನ್ನ ಇಚ್ಛೆ ಹೇಗಿದ್ರೂ ನಾನು ಹಾಗೇ ಆಗುತ್ತೇನೆ. ನಾನು ನಿನಗಾಗಿ ನನ್ನನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೇನೆ. ಸ್ವಲ್ಪ ಸಮಯ ಮಾತ್ರ ಕೊಡು. ಒಂದು ದಿನದಲ್ಲಿ ನಾನು ನಿನ್ನ ಅಳೆಯುವ ಮಾಪನದಂಡಕ್ಕೆ ತಕ್ಕವನಾಗಲಾರೆ ಅಲ್ವಾ? ಅವನು ಅವಳ ಮುಖವನ್ನು ಮೃದುವಾಗಿ ನೋಡಿ ಕೇಳಿದ. ವಂಶಿಕಾಳು ನಿಶ್ಶಬ್ದವಾಗಿ ಬಿಟ್ಟಳು. ಆದರೆ ಹೊರಗಿನಿಂದ ಶಾಂತವಾಗಿದ್ದರೂ ಅವಳ ಮನಸ್ಸು ಎಚ್ಚರದಿಂದ ಭರಿತವಾಗಿತ್ತು. ಇದು ನೆನಪಿಟ್ಟುಕೋ ಶಿವರಾಜ್, ನಾನು ನಿನ್ನನ್ನು ದ್ವೇಷಿಸುತ್ತೇನೆ. ಅವಳು ತನ್ನ ಹೃದಯದ ಮೇಲೆ ಕೈಯಿಟ್ಟು ಹೇಳಿದಳು. ಸರಿ ಮೇಡಮ್, ಈ ಮಾತು ನಾನು ಯಾವತ್ತೂ ಮರೆಯದೇ ಇರ್ತೀನಿ. ಶಿವರಾಜ್ ಬಾಗಿಲಿನ ಕಡೆ ನೋಡುತ್ತಾ ಹೇಳಿದ. ಈ ದ್ವೇಷವನ್ನೆಲ್ಲ ಪ್ರೀತಿಯಾಗಿ ಬದಲಾಯಿಸುವವರೆಗೆ ನಾನು ಸುಮ್ಮನಿರುತ್ತೇನೆ. ಇದು ನಾನು ನಿನಗೆ ಚಾಲೆಂಜ್ ಮಾಡುತ್ತಿದ್ದೇನೆ. ನೀನು ಬೇಗನೆ ನನ್ನೆಡೆಗೆ ಆಕರ್ಷಳಾಗುತ್ತೀಯ ಮತ್ತು ನನ್ನ ಪ್ರೀತಿಯ ಮೇಲೆ ನಿನಗೆ ನಂಬಿಕೆ ಬಂದೇ ಬರುತ್ತೆ ಅಂತ ಅವನು ಹೇಳಿದ. ಅವನ ಮಾತುಗಳಲ್ಲಿ ಒಂದು ಆಶಾಕಿರಣವಿತ್ತು. ಆದರೆ ಅವಳಿಗೆ ಅವನ ಮಾತುಗಳು ತಮಾಷೆಯಂತೆ ಅನ್ನಿಸಿತ್ತು. ಕನಸು ಕಾಣೋದು ಸುಲಭ. ನೀನು ಕನಸು ಕಾಣಬಹುದು. ನಾನು ನಿನ್ನನ್ನು ವಿರೋಧಿಸಲ್ಲ. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಕೇಳಿಸ್ಕೊ. ನಾನೆಂದಿಗೂ ನಿನ್ನ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಹಾಸಿಗೆಯ ಮೇಲೆ ಮಲಗಿಬಿಟ್ಟಳು. ಅವನು ಪ್ರತ್ಯೇಕವಾಗಿ ಸೋಫಾದ ಕಡೆ ಹೋಗಿ ಮಲಗಿದ. ಆ ರಾತ್ರಿಯೆಲ್ಲ ಅವನು ನಿದ್ದೆ ಮಾಡಿರಲಿಲ್ಲ. ತನ್ನ ಕಣ್ಣೆದುರು ಕಳೆದ ರಾತ್ರಿಯ ಆ ಮಧುರ ಕ್ಷಣಗಳು ನೆನಪಾಗುತ್ತಿದ್ದವು. ಅವನು ಮತ್ತೆ ಆ ಕ್ಷಣಗಳನ್ನು ಅನುಭವಿಸಬೇಕೆಂದಿದ್ದ. ಅವಳ ಬೆಣ್ಣೆಯಂತಹ ಸೌಂದರ್ಯವನ್ನು ತನ್ನೊಳಗೆ ಇಟ್ಟುಕೊಳ್ಳಬೇಕೆಂದಿದ್ದ. ಆದರೆ ಅದೆಲ್ಲ ಕಲ್ಪನೆಯಲ್ಲೇ ಉಳಿಯಿತು. ಯಾಕಂದರೆ ಅವನ ಪ್ರೀತಿಯ ಪತ್ನಿ ಅವನ ಮೇಲೆ ತುಂಬ ಕೋಪಗೊಂಡಿದ್ದಳು. ಅವನಿಗೆ ಮತ್ತಷ್ಟು ಅವಳನ್ನು ನೋಯಿಸಬೇಕು ಎಂಬ ಇಚ್ಛೆ ಇರಲಿಲ್ಲ. ನಾನು ಹೇಗೆ ಈ ಚಿಕ್ಕ ನಾಜೂಕಾದ ಹುಡುಗಿಯನ್ನು ನನ್ನ ಪ್ರೀತಿಯಿಂದ ಗೆಲ್ಲಬಹುದು ಎಂಬುದರ ಬಗ್ಗೆ ಯೋಚಿಸ್ತಿದ್ದ. ಆಗಲೇ ಮುಂಜಾನೆಯಾಯಿತು. ಅವಳು ಎದ್ದಾಗ ಮತ್ತೊಂದು ದೊಡ್ಡ ಆಘಾತವಾಯಿತು. ಅವನು ಕೆನಡಾಕ್ಕೆ ಹೋಗಬೇಕಿತ್ತು. ವಂಶಿಕಾಳನ್ನು ಕೂಡ ತನ್ನ ಜೊತೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದ್ದ. ಅವನು ಎಲ್ಲ ವ್ಯವಸ್ಥೆಗಳನ್ನು ಅದಾಗಲೇ ಮಾಡಿಕೊಂಡಿದ್ದ. ನೀವು 1 ವಾರದ ನಂತರ ನನ್ನನ್ನು ಕರೆದೊಯ್ಯುತ್ತೇನೆಂದಿರಲ್ಲ? ಅವಳ ಮಾತು ಗಂಭೀರವಾಗಿ ಕೇಳಿಸ್ತಿತ್ತು. ಏನು ಮಾಡಲಿ, ಒಂದು ಮೀಟಿಂಗ್ ಇದೆ, ಹೋಗಬೇಕಾಗಿದೆ. ಆದರೆ ನಿನ್ನನ್ನು ಇಲ್ಲೇ ಒಬ್ಬಳನ್ನು ಬಿಡೋದಕ್ಕೆ ನನಗೆ ಮನಸ್ಸಾಗ್ತಿಲ್ಲ ಎಂದನು. ನಾನಿಲ್ಲಿ ಒಂಟಿಯಾಗಿದ್ದರೆ ನಿಮಗೆ ತೊಂದರೆ ಇಲ್ಲ ಅಲ್ವಾ ಎಂದಳು. ಮೇಡಮ್, ತುಂಬ ಸ್ಮಾರ್ಟ್ ಆಗಬೇಕಾಗಿಲ್ಲ, ಅರ್ಥ ಆಯ್ತಾ?
ಅವಳು ತಕ್ಷಣ ಹೇಳಿದಳು, ನನ್ನ ಜೊತೆ ಇಂಥ ಆಟ ಆಡಬೇಡ. ನೀನಿಲ್ಲ ಅಂದರೆ ನಾನು ಹೋಗಿ ಆಂಟಿಯ ಜೊತೆ ಇರುತ್ತೇನೆ. ನಾನು ಯಾರ ಜೊತೆ ಆದರೂ ಇದ್ದರೆ ನಿನಗೇನು? ಅವಳು ತಿರಸ್ಕಾರದಿಂದ ಹೇಳಿದಳು. ಸರಿ, ನಿನಗೆ ಯಾವುದೇ ತೊಂದರೆ ಇಲ್ಲ ಅನ್ನೋದಾದರೆ, ಅಂದರೆ ನನ್ನ ಹೆಂಡತಿ ತುಂಬ ಓಪನ್ ಮೈಂಡೆಡ್ ಅಂತ ಅರ್ಥ ಅಲ್ವಾ ಅಂತ ಅವನು ತಮಾಷೆ ಮಾಡಿದ. ನಾನು ಓಪನ್ ಮೈಂಡೆಡ್ ಅಲ್ಲ. ಯಾರಾದರೂ ನನ್ನೊಂದಿಗೆ ಹೇಗೆ ವರ್ತಿಸ್ತಾರೋ ನಾನು ಕೂಡ ಅವರೊಂದಿಗೆ ಹೀಗೇನೆ ವರ್ತಿಸ್ತೇನೆ. ನೀನು ನನಗೆ ಮೋಸ ಮಾಡಿದರೆ ನಾನು ಕೂಡ ನಿನಗೆ ಮೋಸ ಮಾಡ್ತೀನಿ. ಈ ಮಾತು ಕೇಳಿದ ತಕ್ಷಣವೇ ಶಿವರಾಜ್ ಗಂಭೀರನಾದ. 2 ಹೆಜ್ಜೆ ಮುಂದೆ ಬಂದು ಅವಳ ಎದುರಿನಲ್ಲಿ ನಿಂತ. ಅವಳ ಮುಖದ ಮೇಲೆ ಬೀಳುತ್ತಿದ್ದ ಕೂದಲನ್ನು ಅವನು ಅವಳ ಕಿವಿಯ ಹಿಂದೆ ಹಾಕಿದ. ನೀನು ನನ್ನ ಎಷ್ಟು ಬೇಕಾದರೂ ಬೈ, ಎಷ್ಟು ಕೆಟ್ಟದಾಗಿ ಮಾತನಾಡು, ಆದರೆ ದ್ರೋಹ ಮಾಡಿದ್ದೆಂಬ ಮಾತು ಎಂದು ಹೇಳಬೇಡ. ಆ ರೀತಿಯ ತಮಾಷೆ ನಾನು ಸಹಿಸಲ್ಲ ಎಂದು ಅವನು ಗಂಭೀರವಾಗಿ ಹೇಳಿದ. ಇದು ತಮಾಷೆ ಅಲ್ಲ, ನಿಜ. ನಂಬಿಕೆ ಇರಲು ನೀನು ನಿಷ್ಠೆಯಿಂದ ಇರಬೇಕು ಅಂತ ಹೇಳಿದಳು. ನಾನು ಸದಾ ನಿನ್ನೊಡನೆ ನಿಷ್ಠೆಯಾಗಿರುತ್ತೇನೆ ವಂಶಿಕಾ. ನನ್ನಿಂದ ಎಂದು ದ್ರೋಹ ಎಂಬ ನಿರೀಕ್ಷೆ ಇಡಬೇಡ ಎಂದು ಅವನು ಹೇಳಿದ. ಅವನು ನಿಧಾನವಾಗಿ ತನ್ನ ತುಟಿಗಳನ್ನು ವಂಶಿಕಾಳ ತುಟಿಗಳಿಗೆ ಇಟ್ಟಾಗ ಮೊದಲ ಬಾರಿಗೆ ಅವಳ ಮುಖವು ನಾಚಿಕೆಯಿಂದ ಕೆಂಪಾಗಿ ಬದಲಾಯಿತು. ವಂಶಿಕಾ ಯಾರಿಗೂ ತಮ್ಮ ಬಳಿಗೆ ಬರಲು ಅವಕಾಶ ಕೊಡುತ್ತಿದ್ದವಳಲ್ಲ. ಆದರೆ ಈಗ ಅವನು ಮಾಡಿದ ಕೆಲಸವನ್ನು ನೆನಪಿಸಿಕೊಂಡು ಅವನ ಮೇಲೆ ನಂಬಿಕೆ ಬರ್ತಿತ್ತು. ಯಾಕಂದರೆ ತಪ್ಪು ತಾನು ಮಾಡಿದ್ದೆಂಬ ವಿಷಯ ಅವಳಿಗೂ ಗೊತ್ತಿತ್ತು. ಆ ರಾತ್ರಿ ನಾನು ಅವನ ಕೋಣೆಗೆ ಹೋಗದಿದ್ದರೆ ಈ ರೀತಿಯೆಲ್ಲ ಆಗುತ್ತಿರಲಿಲ್ಲ. ಆದರೆ ಬೆಳಗ್ಗೆ ತನ್ನ ಗೌರವ ತಂದೆ ತಾಯಿ ಮುಂದೆ ಕುಸಿಯುತ್ತಿದ್ದಾಗ ಅದೆಲ್ಲ ತಪ್ಪು ನನ್ನದೆಂದು ಹೇಳಿ ಅವನು ತನ್ನ ಮೇಲೆ ಆರೋಪವನ್ನು ಹೊತ್ತುಕೊಂಡಿದ್ದ. ಈ ಎಲ್ಲವನ್ನು ನೆನೆಸಿಕೊಂಡು ವಂಶಿಕಾ ನಿಧಾನವಾಗಿ ಶಿವರಾಜ್ಗಾಗಿ ಹೃದಯದಲ್ಲಿ ಸ್ಥಳ ಕೊಡತೊಡಗಿದಳು. ಅವರು ಲಂಡನ್ಗೆ ಹೋದ ನಂತರ ಒಂದೇ ದಿನದೊಳಗೆ ಸೌತ್ ಕೊರಿಯಾದ ಕಡೆಗೆ ಹೋಗಬೇಕಾಯಿತು. ಅವಳು ತುಂಬ ಖುಷಿಯಾದಳು. ಖುಷಿಯಿಂದಲೇ ಶಿವರಾಜ್ನ ಕೊರಳನ್ನು ಅಪ್ಪಿಕೊಂಡಳು. ನಾನೇನು ಊಹೆ ಮಾಡಿರಲಿಲ್ಲ ಶಿವರಾಜ್, ನಿನ್ನನ್ನು ಮದುವೆ ಮಾಡಿಕೊಂಡು ನಾನು ಇಷ್ಟೊಂದು ಲಾಭ ಪಡೆಯುತ್ತೇನೆ ಅಂತ. ತಿಂಗಳೊಳಗೆ ನಾನು ಎಲ್ಲ ದೇಶವನ್ನು ನೋಡುತ್ತಿದ್ದೇನೆ ಎಂದು ಖುಷಿಯಿಂದ ಕುಡಿದಳು. ಅವಳ ಖುಷಿಯನ್ನು ನೋಡಿ ಶಿವರಾಜ್ಗೂ ಸಂತೋಷವಾಯಿತು. ಅವರು ರಾತ್ರಿ ಕೊರಿಯಾ ತಲುಪಿದಾಗ ಅಲ್ಲಿ ಪ್ರಸಿದ್ಧವಾದ ಸೇತುವೆಯ ಮೇಲೆ ಅನೇಕ ಜೋಡಿಗಳು ನಿಂತಿದ್ದನ್ನು ನೋಡಿ ವಂಶಿಕಾ ಕೇಳಿದಳು, ಶಿವರಾಜ್, ಇವತ್ತಿಲ್ಲಿ ಇಷ್ಟು ಜನ ಏನು ಮಾಡ್ತಾ ಇದ್ದಾರೆ? ನನಗೆ ತೋರುತ್ತೆ ಈ ವರ್ಷದ ಮೊದಲ ಹಿಮಪಾತ ಆಗಲಿದೆ ಅಂತ. ಇವರ ನಂಬಿಕೆ ಏನಂದರೆ, ಈ ಮೊದಲ ಬಾರಿಗೆ ಬಿದ್ದ ಹಿಮದಲ್ಲಿ ಜೋಡಿಗಳು ಸೇರಿಕೊಂಡ್ರೆ ಅವರು ಜೀವನದಲ್ಲಿಯೂ ವಿಚ್ಛೇದನರಾಗೋದಿಲ್ಲ. ಅವರು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಎಂದು ಅವನು ಉತ್ತರಿಸಿದ. ಅವಳು ಕೂಡ ಹೋಗೋಣ ಅನ್ನುತ್ತಿದ್ದರೂ ಅಂತರಾಳದಲ್ಲಿ ಅವನನ್ನು ತನ್ನ ಪ್ರಾರ್ಥನೆಗೆ ಸೇರಿಸಿಕೊಳ್ಳಲು ಇಚ್ಛಿಸುತ್ತಿರಲಿಲ್ಲ. ಆದರೆ ಅವನು ಅವಳನ್ನು ಬಲವಂತವಾಗಿ ಎಳೆದುಕೊಂಡು ಹೋದ. ನಾನು ನಿನ್ನನ್ನು ನನ್ನ ಪ್ರಾರ್ಥನೆಗೆ ಸೇರಿಸಿಕೊಳ್ಳಲಿಲ್ಲ ಶಿವರಾಜ್, ಅವಳು ತುಟಿ ಮುಡಿದು ಹೇಳಿದಳು. ನೀನು ಚಿಂತೆ ಮಾಡಬೇಡ, ನಾನೇ ಪ್ರಾರ್ಥನೆ ಮಾಡ್ತೀನಿ ಎಂದು ಶಿವರಾಜ್ ಹೇಳಿ ಅವಳ ಮೂಗನ್ನು ಹಿಡಿದ. ಇಂದು ಕೂಡ ಎಂದಿನಂತೆ ಅವನು ವಂಶಿಕಾಳನ್ನು ತನ್ನ ಪ್ರಾರ್ಥನೆಗಳಲ್ಲಿ ಬೇಡಿಕೊಂಡ. ಅವಳ ಕೈಯನ್ನು ಹಿಡಿದು ಜೀವನ ಪೂರ್ತಿ ಜೊತೆಗಿರಬೇಕೆಂದು ಬೇಡಿಕೊಂಡ. ಮೊದಲ ಹಿಮಪಾತ ಆರಂಭವಾಯಿತು. ಎಲ್ಲರೂ ತುಂಬ ಖುಷಿಯಿಂದ ಆ ಕ್ಷಣವನ್ನು ಆನಂದಿಸುತ್ತಿದ್ದರು. ಶಿವರಾಜ್ ಅವಳನ್ನು ಇದ್ದಕ್ಕಿದ್ದಂತೆ ತನ್ನ ಎದೆಗೆ ಗಟ್ಟಿಯಾಗಿ ಹಿಡಿದು ಎಳೆದುಕೊಂಡನು. ಒಂದಷ್ಟು ಕ್ಷಣ ವಂಶಿಕಾ ಗಾಬರಿಗೊಂಡಳು. ಆದರೆ ಮುಂದಿನ ಕ್ಷಣವೇ ಅವಳು ತನ್ನನ್ನು ತಾನೇ ನಿಯಂತ್ರಿಸಿಕೊಂಡಳು. ಅವಳಿಗೆ ಆಶ್ಚರ್ಯವಾಯಿತು. ಅದೇನೆಂದರೆ, ಶಿವರಾಜ್ ಈಗ ಏನೇ ಮಾಡಿದರೂ ತನ್ನೊಳಗೆ ಯಾಕೆ ಕೋಪ ಮೂಡುತ್ತಿಲ್ಲ? ಇದರ ಅರ್ಥ ಅವನೀಗ ನಿಧಾನವಾಗಿ ಅವಳ ಮನಸ್ಸಿನಲ್ಲಿ ಸ್ಥಾನ ಪಡೆಯುತ್ತಿದ್ದ. ಅವನಿದ್ದಾಗ ಅವಳು ಸಂತೋಷದಿಂದಿರುತ್ತಿದ್ದಳು. ಈಗ ಅವನು ಇಲ್ಲದೆ ಅವಳ ಸಮಯವೇ ಕಳೆಯುತ್ತಿರಲಿಲ್ಲ. ಅವನು ಪ್ರತಿದಿನ ಸಂಜೆ ಆಫೀಸ್ನಿಂದ ಬಂದು ಅವಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದ. ಅವಳು ಕೊರಿಯನ್ ಹುಡುಗರನ್ನು ನೋಡಿದಾಗ ಅವನು ಅವಳ ಕಣ್ಣ ಮುಂದೆ ಕೈಯಿಟ್ಟುಕೊಂಡು, ಅವರನ್ನು ನೋಡಬೇಡ, ನೀನವರಿಗೆ ನಿನ್ನ ಮುಖ ತೋರಿಸಬೇಡ ಅಂತ ಅವನು ಹೇಳುತ್ತಿದ್ದ. ನೀನು ಇಂತಹ ಪೋರರನ್ನು ನೋಡ್ತಾ ಇರ್ತೀಯ ಅಂದರೆ ನೀನು ಮುಂದೆ ನಾನು ನನ್ನ ಜೊತೆಗೆ ಕರೆದುಕೊಂಡು ಬರಲ್ಲ. ಅವಳು ಪ್ರತಿದಿನವೂ ಅವನಿಗೆ ವಾಗ್ದಾನ ನೀಡುತ್ತಿದ್ದಳು. ಆದರೆ ಅವನಿಗೆ ಕಿರಿಕಿರಿ ಮಾಡಲು ಮತ್ತೆ ಮತ್ತೆ ಅದೇ ಕೆಲಸವನ್ನು ಮಾಡ್ತಿದ್ಲು. ಅವನು ಕೋಪಗೊಂಡು ತನ್ನ ಹಕ್ಕು ವ್ಯಕ್ತಪಡಿಸಿದಾಗ ವಂಶಿಕಾಳ ಹೃದಯದಲ್ಲಿ ಏನೋ ಮಧುರ ಭಾವನೆ ಹುಟ್ಟುತ್ತಿತ್ತು. ಅವಳು ಅವನನ್ನು ಈಗ ಮನಪೂರ್ವಕವಾಗಿ ಒಪ್ಪಿಕೊಂಡಿದ್ದಳು. ಶಿವರಾಜ್ ಈಗ ಅವಳ ಹೃದಯದ ತಾಳವಾಗಿ ಎದೆಯಲ್ಲಿ ಮಿಡಿಯತೊಡಗಿದ್ದ. ಆದರೂ ವಂಶಿಕಾ ತನ್ನ ಪ್ರೀತಿಯನ್ನು ಅವನಿಗೆ ಹೇಳಲು ಇಚ್ಛೆ ಪಡುತ್ತಿರಲಿಲ್ಲ. ಅವಳ ಆಸೆ ಏನೆಂದರೆ, ಆ ಪ್ರೇಮ ಕಥೆಗೆ ಮೊದಲ ಹೆಜ್ಜೆ ಅವನಿಂದ ಆಗಬೇಕು. ಶಿವರಾಜ್ ತನ್ನ ಹೆಂಡತಿಯ ಮನಸ್ಸು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಅವಳ ಕಣ್ಣಲ್ಲಿ ತಿರುಗುತ್ತಿದ್ದ ಸಂದೇಶಗಳನ್ನು ಓದುತ್ತಿದ್ದ. ಅವಳೀಗ ಈ ಸಂಬಂಧವನ್ನು ಪ್ರಾರಂಭಿಸಲು ತಯಾರಾಗಿದ್ದಳು. ಆದರೆ ನಾಚಿಕೆಯಿಂದ ತನ್ನ ಬಾಯಿ ತೆರೆಯುತ್ತಿರಲಿಲ್ಲ. ಈ ವಿಷಯ ತಿಳಿದುಕೊಂಡ ಶಿವರಾಜ್ಗೆ ಅದು ತೀವ್ರ ಸಂತೋಷವನ್ನೇ ನೀಡಿತ್ತು. ಅವನಿಗೂ ಅವಳನ್ನು ಸಂಗಾತಿಯನ್ನಾಗಿ ಸ್ವೀಕರಿಸಲು ಉತ್ಸುಕತೆ ಇತ್ತು. ಒಂದು ದಿನ ಅವನು ಅವಳನ್ನು ಕಡಲ ತೀರಕ್ಕೆ ಕರೆದೊಯ್ದನು. ಅಲ್ಲಿ ಅವನು ಬಹಳವೇ ರೊಮ್ಯಾಂಟಿಕ್ ಏರ್ಪಾಟನ್ನು ಮಾಡಿಕೊಂಡಿದ್ದ. ಒಂದು ಪುಟ್ಟ ಕಾಟೇಜ್ ಬುಕ್ ಮಾಡಿದ್ದ. ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ವ್ಯವಸ್ಥೆ ಮಾಡಿದ್ದ. ವಂಶಿಕಾಳ ಕಣ್ಣುಗಳು ಆನಂದದಿಂದ ಹೊಳೆಯಲು ಶುರುವಾಯಿತು. ಶಿವರಾಜ್ ನೆಲದ ಮೇಲೆ ಮೊಣಕಾಲು ಮೇಲೆ ಕುಳಿತುಕೊಂಡು ಒಂದು ಉಂಗುರವನ್ನು ಅವಳ ಮುಂದೆ ಇಟ್ಟುಕೊಂಡು ಹೇಳಿದ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ವಂಶಿಕಾ. ಹಳೆಯ ದಿನಗಳಲ್ಲಿ ಏನಾದರೂ ತಪ್ಪಾಗಿದೆ ಅಂದರೆ ನನಗೆ ವಿಷಾದವಿದೆ.
ನಾನು ಬಯಸುವುದೇನೆಂದರೆ ನನ್ನ ಉಳಿದ ಜೀವನವನ್ನೆಲ್ಲ ನಿನ್ನೊಡನೆ ಕಳೆಯೋದು. ನಮ್ಮ ನಡುವೆ ಇರುವ ಎಲ್ಲ ಗೊಂದಲಗಳು ನೀಗಲಿ. ನೀನು ನನ್ನನ್ನು ಒಪ್ಪಿಕೊಳ್ಳುತ್ತೀಯಾ? ನಾನು ತುಂಬ ಆಶಯದೊಂದಿಗೆ ನಿನ್ನ ಮುಂದೆ ನಿಂತಿದ್ದೇನೆ. ಅವನ ಕಣ್ಣುಗಳಲ್ಲಿ ಈ ವೇಳೆಗೆ 100 ತಾರೆಗಳ ಕಿರಣಗಳಿತ್ತು. ವಂಶಿಕಾ ಅದನ್ನು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ. ಈಗ ಅವಳ ಹೃದಯವು ಅವನನ್ನು ಪ್ರೀತಿಸುತ್ತಿತ್ತು. ಅವಳು ಆ ಉಂಗುರವನ್ನು ತಾಳ್ಮೆಯಿಂದ ಹಿಡಿದಳು. ಶಿವರಾಜ್ ಒಂದು ಕ್ಷಣ ನಂಬಲಾಗದೆ ನಿಂತ. ಆದರೆ ತಕ್ಷಣವೇ ಅವಳನ್ನು ಉತ್ಸಾಹದಿಂದ ಎದೆಯಲ್ಲಿ ಅಪ್ಪಿಕೊಂಡು ಗಾಳಿಯಲ್ಲಿ ತಿರುಗಿಸಿದ. ವಂಶಿಕಾ ಖುಷಿಯಿಂದ ನಗುತ್ತಿದ್ದಳು. ಕಾಟೇಜ್ನೊಳಗೆ ಶಿವರಾಜ್ ಗುಲಾಬಿ ಹೂಗಳಿಂದ ಸಂಪೂರ್ಣ ಅಲಂಕಾರ ಮಾಡಿದ್ದ. ಎಲ್ಲೆಡೆ ಮಿಂಚುತ್ತಿರುವ ದೀಪಗಳು ಆ ವಾತಾವರಣವನ್ನು ಇನ್ನೂ ಸುಂದರಗೊಳಿಸುತ್ತಿತ್ತು. ನನ್ನ ಬದುಕನ್ನು ಇಷ್ಟು ಅದ್ಭುತವಾಗಿ ರೂಪಿಸಿದ್ದಕ್ಕಾಗಿ ನಿನಗೆ ತುಂಬ ಧನ್ಯವಾದಗಳು ವಂಶಿಕಾ ಎಂದು ಹೇಳುತ್ತಾ ಅವನು ಅವಳನ್ನು ತನ್ನ ಬಾಹುವಿನಲ್ಲಿ ಎತ್ತಿಕೊಂಡು ಮೃದುವಾಗಿ ಬೆಡ್ವರೆಗೆ ಕರೆದುಕೊಂಡು ಹೋದನು. ಅವಳ ಕೂದಲಿನ ಜಡೆಯನ್ನು ಬಿಚ್ಚಿ ಆ ಕೂದಲಿನಲ್ಲಿ ತನ್ನ ಮುಖವನ್ನು ಮುಚ್ಚಿದ. ಇಂದು ನೀನು ಎಲ್ಲಿಗೆ ಕಚ್ಚುತ್ತೀಯ ಅಂತ ಕೇಳಿದ. ನಿನ್ನ ಹಲ್ಲುಗಳು ತುಂಬ ತೀಕ್ಷ್ಣ, ಸರಿಯಾಗಿ ಗಾಯ ಮಾಡ್ತೀಯಾ ಎಂದನು. ಅವನವಳ ಕಿವಿಯಲ್ಲಿ ನಿಧಾನವಾಗಿ ಏನೋ ರೊಮ್ಯಾಂಟಿಕ್ ಆಗಿ ಹೇಳಿದ. ಅದನ್ನು ಕೇಳಿ ಅವಳು ನಾಚಿಕೊಂಡು ಅವನ ಎದೆಯಲ್ಲಿ ಮುಖ ಮುಚ್ಚಿದಳು. ಶಿವರಾಜ್ ತನ್ನ ಕೈಗಳಲ್ಲಿ ಅವಳ ಮುಖವನ್ನು ಹಿಡಿದುಕೊಂಡು ನುಡಿದ, ಆದರೆ ನನಗೆ ಇಲ್ಲಿ ಕಚ್ಚಿಸಿಕೊಳ್ಬೇಕು ಎಂದು ತನ್ನ ತುಟಿಗಳ ಮೇಲೆ ಬೆರಳನ್ನು ಇಟ್ಟು ತೋರಿಸಿದ. ಅವಳ ಮುಖ ಲಜ್ಜೆಯಿಂದ ಕೆಂಪಾಗಿ ಹೂವಾಯಿತು. ಅವನು ಮುಂದಿನ ಕ್ಷಣದಲ್ಲೇ ತನ್ನ ತುಟಿಗಳನ್ನು ಅವಳ ತುಟಿಗಳ ಮೇಲೆ ಇಟ್ಟು ನಿಧಾನವಾಗಿ ಪ್ರೀತಿಯಿಂದ ಅವುಗಳ ಒರಟು ತಂಪನ್ನು ಹಂಚಿಕೊಂಡ. ಈ ರಾತ್ರಿ ಅವರಿಬ್ಬರ ಪ್ರೀತಿಯ ಅಮೂಲ್ಯ ರಾತ್ರಿಯಾಗಿತ್ತು. ವಂಶಿಕಾ ಸಂಪೂರ್ಣವಾಗಿ ತನ್ನನ್ನು ಶಿವರಾಜ್ಗೆ ಅರ್ಪಿಸಿದ್ದಳು. ದೂರ ಆಕಾಶದಲ್ಲಿ ಹೊಳೆಯುತ್ತಿದ್ದ ಚಂದ್ರನು ಅವರನ್ನು ನೋಡಿ ನಾಚಿಕೆಯಿಂದ ಮೋಡದ ಹಿಂದೆ ಅಡಗಿದಂತೆ ತೋರುತ್ತಿತ್ತು. ಅವರ ಹೊಸ ಜೀವನದ ಪ್ರಾರಂಭವಾಗುತ್ತೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತಾ? ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಗಳನ್ನು ಹಾಕಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.